ವೆಲ್ಕಮ್ ಟು ಅವರ್ BS ಕಾಂಪಿಟೇಟಿವ್ ಕ್ಲಾಸಸ್. ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತಿನ ತರಗತಿ ಅಂದರೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಬರುವಂತಹ ಭಾರತದ ಬಗ್ಗೆ, ಭಾರತವು ಯಾವ್ಯಾವ ರಾಷ್ಟ್ರದೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದ್ದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಭಾರತವೈತಲ್ಲ ಎರಡು ರೀತಿಯ ಗಡಿಯನ್ನು ಹಂಚಿಕೊಂಡಿರ್ತದೆ, ಒಂದು ಜಲಗಡಿ ಮತ್ತೊಂದು ಭೂಗಡಿ. ಆ ರೇಖೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹೋಗೋಣ. ಯಾವ್ಯಾವ ರಾಷ್ಟ್ರಗಳೊಂದಿಗೆ ಹಂಚಿಕೊಂಡೈತಿ ಮತ್ತು ಯಾವ್ಯಾವ ರಾಜ್ಯಗಳು, ನಮ್ಮ ಭಾರತ ರಾಜ್ಯಗಳದಲ್ಲ, ಯಾವ್ಯಾವ ರಾಷ್ಟ್ರಗಳು ತನ್ನ ಭೂಗಡಿಯನ್ನು ಹಂಚಿಕೊಂಡ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಂಡು ಹೋಗೋಣ. ಇಲ್ಲಿ ನಕಾಶೆ ಮೂಲಕ ನೀವು ನೋಡಿದಾಗ ಇಲ್ಲಿ ಏನು ಕಾಣುತ್ತಲ್ಲ, ಇಲ್ಲಿ ಇದು ಭಾರತ ಇದೆಲ್ಲ. ಭಾರತದೊಂದಿಗೆ ಸುಮಾರು 7 ರಾಷ್ಟ್ರಗಳು ಏನು ಮಾಡ್ಯವಪ್ಪ ಅಂದ್ರೆ ಭೂಗಡಿಯನ್ನು ಹಂಚಿಕೊಂಡಿವೆ. 7 ರಾಷ್ಟ್ರಗಳು. ಇಲ್ಲಿ ಕಾಣುತ್ತಲ್ಲ ಪಾಕಿಸ್ತಾನ ಒಂದು, ಮೊದಲಿಗೆ ಬರುವುದು ಪಾಕಿಸ್ತಾನ. ಎರಡನೇದು ಏನಂತಲ್ಲ ಅಫ್ಘಾನಿಸ್ತಾನ. ಇಲ್ಲಿ ಚೀನಾ ಒಂದು ಬರ್ತೈತಿ, ಚೀನಾ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್. ಇವು 7 ರಾಷ್ಟ್ರಗಳು ಏನು ಮಾಡ್ತಾವಪ್ಪ ಅಂದರೆ ಭಾರತದೊಂದಿಗೆ ಯಾವ ಗಡಿ ಭೂಗಡಿಯನ್ನು ಹಂಚಿಕೊಂಡವು. ಇನ್ನು 7 ರಾಷ್ಟ್ರಗಳು ಯಾವ್ಯಾವು ಜಲಗಡಿಯನ್ನು ಹಂಚಿಕೊಂಡವಪ್ಪ ಅಂತ ಬಂದಾಗ ಇಲ್ಲಿ ಒಂದು ಪಾಕಿಸ್ತಾನ ತೆಗೆದುಕೊಳ್ಬೇಕು. ಜಲಗಡಿ ಬಂದಾಗ ಒಂದು ಪಾಕಿಸ್ತಾನ, ಎರಡನೇದು ಬಾಂಗ್ಲಾದೇಶ, ಮೂರನೇದು ಮಯನ್ಮಾರ್. ಇಲ್ಲಿ ಕೆಳಗಡೆ ಬರ್ತದಲ್ಲ, ಇಲ್ಲಿ ಥೈಲ್ಯಾಂಡ್ ಬರ್ತೈತೆ. ಯಾವ ಥೈಲ್ಯಾಂಡ್ ಬರುವಂಥದ್ದು ಇಲ್ಲಿ ಈ ಥೈಲ್ಯಾಂಡ. ನೆಕ್ಸ್ಟ್ ಇಲ್ಲಿ ಇಂಡೋನೇಷ್ಯಾ ಬರ್ತೈತೆ. ಇಲ್ಲಿ ಮತ್ತಲ್ಲ ಇಂಡೋನೇಷ್ಯಾ, ಇದು ಇಂಡೋನೇಷ್ಯಾ ಐತಲ್ಲಿ ಎದಕ್ಕೆ ಹತ್ತಿರ ಆಗುತ್ತಪ್ಪ ಅಂತ ಕೇಳಿದ್ರೆ ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳದ ನಮ್ಮ ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ಇಂಡೋನೇಷ್ಯಾ ಆಗ್ತೈತಿ. ಅದೇ ರೀತಿಯಾಗಿ ಶ್ರೀಲಂಕಾ ಒಂದು ಬರ್ತೈತಿ. ಇಲ್ಲಿ ಎಷ್ಟನೇದು 4ನೇದು ಬಂದಾಗ ಥೈಲ್ಯಾಂಡ್, ಆಮೇಲೆ ಇಂಡೋನೇಷ್ಯಾ, ಆಮೇಲೆ ಶ್ರೀಲಂಕಾ. ಇಲ್ಲಿ ಮಾಲ್ಡೀವ್ಸ್ ಕಂಡು ಬರ್ತದೆ ನೋಡಿ. ಇದು ಮಾಲ್ಡೀವ್ಸ್. ಇವು ಟೋಟಲ್ ಏನದಲ್ಲ 7 ರಾಷ್ಟ್ರಗಳು ಸಹ ಏನು ಮಾಡಬೇಕು ಅಂದರೆ ಭಾರತದೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಿವೆ. ಇನ್ನೊಂದು ಗೊತ್ತಿರಲಿ, ಭಾರತವು ಜಗತ್ತಿನ ವಿಸ್ತೀರ್ಣದಲ್ಲಿ ಏನು ನಮ್ಮದು 2.4% ಏನು ಭೂಗಡಿ ಐತಲ್ಲ, 2.4%. ಇದು ಜಗತ್ತಿನ ಒಂದು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ನಮ್ಮದು 2.4% ಇದೆ. ಅದರಲ್ಲಿ ಭಾರತ ಸ್ಥಾನ 7ನೇ ಸ್ಥಾನ ಐತಿ. ಹಂಗೆ ಭಾರತವು ತನ್ನ ಭೂಗಡಿಯನ್ನು ಎಷ್ಟು ಸ್ಥಾನ ಹೊಂದಿದೆ? 7ನೇ ಸ್ಥಾನ. 7 ನಂಬರ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈಗ ಹೆಂಗೆ ನೆನಪಿಟ್ಕೊಳ್ಳೋಕೆ ಈಜಿ ಆಗ್ತದಪ್ಪ ಅಂದ್ರೆ ಜಗತ್ತಿನಲ್ಲೂ ಭಾರತ 7ನೇ ಸ್ಥಾನ ವಿಸ್ತೀರ್ಣದಲ್ಲಿ ಮತ್ತು ತನ್ನ ಸುತ್ತಲೂ ಭೂಗಡಿಯನ್ನು ಹಂಚಿಕೊಂಡಿದ್ದು ಎಷ್ಟು ರಾಷ್ಟ್ರಗಳು? 7 ರಾಷ್ಟ್ರಗಳೊಂದಿಗೆ. ನಂತರ ಜಲಗಡಿ ಸಹ 7 ರಾಷ್ಟ್ರಗಳನ್ನು ಹಂಚಿಕೊಂಡಿದೆ. ಇನ್ನು ಇಲ್ಲೊಂದು ವಿಶೇಷ ಏನಪ್ಪ ಅಂದ್ರೆ ಗಮನಿಸಬೇಕಾಗಿದ್ದಂದ್ರೆ ಭಾರತವು ಎಷ್ಟು ರಾಷ್ಟ್ರಗಳೊಂದಿಗೆ ಭೂಗಡಿ ಮತ್ತು ಜಲಗಡಿಯನ್ನು ಎರಡೂ ಹಂಚಿಕೊಂಡಿದೆ ಕೇಳ್ತಾನ. ಎಷ್ಟು ರಾಷ್ಟ್ರಗಳೊಂದಿಗೆ ಅಂದರೆ 3 ರಾಷ್ಟ್ರಗಳೊಂದಿಗೆ ಏನು ಮಾಡೈತಿ? ಜಲಗಡಿ ಮತ್ತು ಭೂಗಡಿಯನ್ನು ಹಂಚಿಕೊಂಡಿದೆ. ಯಾವ್ಯಾವ ಕೇಳಿದ್ರೆ ಒಂದು ಪಾಕಿಸ್ತಾನ. ಯಾವುದು? ಒಂದು ಪಾಕಿಸ್ತಾನ. ಎರಡನೇದು ಏನೈತಲಪ್ಪ ಅಂದರೆ ಬಾಂಗ್ಲಾದೇಶ. ಯಾವುದು? ಬಾಂಗ್ಲಾದೇಶ. ಮೂರನೇದು ಏನೈತಲ್ಲ ಮಯನ್ಮಾರ್. ಯಾವುದು? ಮಯನ್ಮಾರ್. ಇವೇನದವಲ್ಲ 3 ರಾಷ್ಟ್ರಗಳಿಂದ ಅಂತಾರಾಷ್ಟ್ರೀಯ ಮಟ್ಟದ ಗಡಿರೇಖೆ ಬಂದಾಗ 3 ಸಹ ಏನು ಜಲಗಡಿ ಮತ್ತು ಭೂಗಡಿಯನ್ನು ಹೊಂದಿದ 3 ರಾಷ್ಟ್ರಗಳು ಕಂಡು ಬರ್ತಾವೆ. ಇವ್ರ ಬಗ್ಗೆ ಒಂದೊಂದೊಂದು ನೋಡ್ಕೊತ ಹೋಗೋಣ ಯಾವ್ಯಾವ ಗಡಿಯಲ್ಲಿ. ಈಗ ಆಲ್ರೆಡಿ ಏನು ಹೇಳಿವಲ್ಲ ಅದನ್ನೇ. ಭಾರತವು ಏನೈತಲ್ಲ, ಇದು ಭಾರತವು ಟೋಟಲ್ ಭೂ ವಿಸ್ತೀರ್ಣದ ಬಂದಾಗ ಇಲ್ಲಿ ಏನಂತಲ್ಲ ಟೋಟಲ್ ವಿಸ್ತೀರ್ಣ ಬಂದಾಗ ಎಷ್ಟಿದಪ್ಪ ಅಂದರೆ ಇಲ್ಲಿಂದ ಪ್ರಾರಂಭಿಸಿದಾಗ ಹಿಂಗೆ ಒಂದು ಪೂರವನ್ನು ಭಾರತವನ್ನು ಸುತ್ತರಿದು ಬಂದಾಗ ಟೋಟಲಿ ಎಷ್ಟು ಅಂದರೆ 15,200 ಕಿಲೋಮೀಟರ್ಗಳಷ್ಟು ಏನಿದೆ ಭೂಗಡಿಯನ್ನು ಹೊಂದಿಕೊಂಡಿರುವುದು. ಭಾರತವು ಯಾವ್ಯಾವ ರಾಷ್ಟ್ರ ಹೊಂದಿದೆ? ಇಲ್ಲಿ ಮೊದಲನೇದಾಗಿ ನೋಡಿದ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ, ಮಯನ್ಮಾರ ಮತ್ತು ಬಾಂಗ್ಲಾದೇಶ. ಇವು 7 ರಾಷ್ಟ್ರಗಳು ಏನದು ಅಂದರೆ ಭೂಗಡಿಯನ್ನು ಹಂಚಿಕೊಂಡಿರುವುದು. ಅದೇ ರೀತಿಯಾಗಿ 3 ದೇಶಗಳು ಏನದಲ್ಲ ಜಲಗಡಿಯನ್ನು ಹಂಚಿಕೊಂಡಿದ್ದು. ಅವು ಅಂತಾರಾಷ್ಟ್ರೀಯ ಗಡಿ ರೇಖೆ ಬಂದ ನೋಡೋಣ ಯಾವ್ಯಾವ ಹೇಳಿನ ಆಲ್ರೆಡಿ. ಇನ್ನು ಅದೇ ರೀತಿ ಜಲಗಡಿ ಅಂತ ಬಂದಾಗ ಪಾಕಿಸ್ತಾನ, ಇಂಡೋನೇಷ್ಯಾ, ಬಾಂಗ್ಲಾದೇಶ, ಶ್ರೀಲಂಕಾ, ಮಯನ್ಮಾರ್, ಮಯನ್ಮಾರದ ರಾಜಧಾನಿ ಇದು ಇತ್ತಿತ್ತಲಾಗಿ ಅಪ್ಡೇಟ್ ಇರೋದು ನೆಪಿಡಾ ಅದೊಂದು ಹೊಸ ರಾಜಧಾನಿ ಏನಾಗೈತಿ. ಮಾಲ್ಡೀವ್ಸ್, ಥೈಲ್ಯಾಂಡ್. ಇವು ಅದಾವಲ್ಲ ಜಲಗಡಿಯನ್ನು ಹಂಚಿಕೊಂಡಿರುವುದು. ಇವೇನದಾವಲ್ಲ ಪಾಕಿಸ್ತಾನ ಇಸ್ಲಾಮಾಬಾದ್. ಪ್ರಸ್ತುತ ಆ ರಾಷ್ಟ್ರದ ರಾಜಧಾನಿ ಯಾವುದಕ್ಕೆ ಕೇಳಿದ್ರೆ ಪಾಕಿಸ್ತಾನದ ರಾಜಧಾನಿ ಯಾವುದಪ್ಪ ಅಂದರೆ ಇಸ್ಲಾಮಾಬಾದ್. ಇಂಡೋನೇಷ್ಯಾದ ಯಾವುದೈತಪ್ಪ ಅಂದರೆ ಜಕಾತ್ ಮತ್ತು ನುಸಂತಾರಾತ್ ಹೊಸದಾಗಿರುವಂಥದ್ದು. ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಮತ್ತು ಅದೇ ರೀತಿಯಾಗಿ ಶ್ರೀಲಂಕಾ ಬಂದ ಕೊಲಂಬೋ. ಈ ಸದ್ದ ಪ್ರೆಸೆಂಟ್ ಯಾವುದೈತಪ್ಪ ಅಂದರೆ ಜಯವರ್ಧನಪುರ ಕಂಡು ಬರುವಂಥದ್ದು. ಇನ್ನು ಮಯನ್ಮಾರ್ ಐತಲ್ಲ ಯಾಂಗೂನ್ ಮತ್ತು ನೆಪಿಡಾ. ಮಾಲ್ಡೀವ್ಸ್ ರಾಜಧಾನಿ ಯಾವ್ದು ಕೇಳ್ತಾನೆ? ಮಾಲೆ. ಥೈಲ್ಯಾಂಡ್ ಯಾವ್ದಪ್ಪ ಅಂದರೆ ಬ್ಯಾಂಕಾಕ್. ಇವು ಅಲ್ಲಿರುವಂಥ ರಾಷ್ಟ್ರದ ರಾಜಧಾನಿಗಳಾಗಿರುವಂಥದ್ದು.
ಇನ್ನು ಅದೇ ರೀತಿಗೆ ಮೊದಲನೇದಾಗಿ ಬಂದಾಗ ನಾವು ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ತೆಗೆದುಕೊಂಡಾಗ ಯಾವುದು ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಅಥವಾ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇರುವಂಥ ಗಡಿರೇಖೆ ಯಾವುದಪ್ಪ ಅಂದರೆ ಸರ್ ರ್ಯಾಡ್ಕ್ಲಿಫ್ ಗಡಿರೇಖೆ ಅಂತ ಕರಿತೇವೆ ನಾವು. ಯಾವ ರೇಖೆ? ಸರ್ ರ್ಯಾಡ್ಕ್ಲಿಫ್ ಗಡಿರೇಖೆ. ಇದು ಸುಮಾರು 3310 ಕಿಲೋಮೀಟರ್ ಉದ್ದದ ಭೂಗಡಿಯನ್ನು ಹೊಂದಿರುವಂಥದ್ದು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ. ಇಲ್ಲಿ ದಕ್ಷಿಣ, ಇಲ್ಲಿ ನಾವು ಚಿತ್ರವನ್ನು ಗಮನಿಸಿ ಕೆಳಗಡೆ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಗುಜರಾತಿನ ಕಚ್ ತೀರದಿಂದ, ಇಲ್ಲಿಂದ ಗುಜರಾತ್ನ ಕಚ್ ತೀರದಿಂದ ಕಾಶ್ಮೀರ ಇಲ್ಲೈತೆ ನೋಡಿ. ಇಲ್ಲಿ ಮೇಲ್ಗಡೆ ಸಿಯಾಚಿನ್, ಏನು ನಮ್ದು ಸಿಯಾಚಿನ್ ಇದೆ, ಗ್ಲಿಸರಲ್ ಅಂತ ಕರಿತೀವಲ್ಲ, ಅಲ್ಲಿವರೆಗೂ ಸಹ ಟೋಟಲ್ 3310 ಕಿಲೋಮೀಟರನ್ನು ಭಾರತವು ಗಡಿರೇಖೆಯಲ್ಲಿ ರ್ಯಾಡ್ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನ ಮುಂದೆ ಕಂಡುಬರುವಂಥದ್ದು. ಈ ಒಂದು ಏನು ರ್ಯಾಡ್ಕ್ಲಿಫ್ ಗಡಿರೇಖೆ ಐತಲ್ಲ, ಈ ರೇಖೆದೊಂದಿಗೆ ಕೆಲವೊಂದಿಷ್ಟು ಡಿವೈಡ್ ಮಾಡ್ಕೊತ ಹೋಗ್ತೇವೆ ನಾವು. ಇಲ್ಲಿ ಕಾಣ್ತಿಲ್ಲ, ಈ ಒಂದು ಪಾರ್ಟ್ ಇದೆಲ್ಲ, ಇದು ಮೇಲ್ಗಡೆ ಕಾಣ್ತದೆ ನೋಡು, ಇಲ್ಲಿ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪಾರ್ಟ್ನೇ ಬರ್ತೈತೆ. ಅದಕ್ಕಿಂತಪ್ಪ ಅಂದರೆ ಫೈರ್ ಲೈನ್ ಅಂತ ಕರಿತೀವಿ, ಚೇಜ್ ಫೈರ್ ಲೈನ್ ಅಂತ ಕರಿತೇವೆ. ಅದು ಅಂತ ಲೈನ್ ಆಫ್ ಕಂಟ್ರೋಲ್ LOC ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಇಲ್ಲಿ ಕಂಡು ಬರುವಂಥದ್ದು LOC. ಇದೇನು ಕಾಣ್ತಲ್ಲ, ಇದು ಇಲ್ಲಿ ನಾ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡು, ಇದು ಏನಿಲ್ಲ LOC ಗಡಿರೇಖೆ. ಇದು ಪ್ರಸ್ತುತ POK ಮತ್ತು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಮಧ್ಯೆ ಕಂಡು ಬರುವಂಥ ಗಡಿರೇಖೆ ಯಾವುದಪ್ಪ ಅಂದರೆ ಲೈನ್ LOC ಕಂಡು ಬರುವಂಥದ್ದು. ಇನ್ನು LAC ಕಡೆ ಬರ್ತದಪ್ಪ ಅಂದರೆ ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್ ಚೀನಾ ಕಡೆ ಬಂದು ಬರುವಂಥದ್ದು. ಇನ್ನು ಈ ಪಾರ್ಟ್ ಇದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿದೆ, ಇದು ವರ್ಕಿಂಗ್ ಬೌಂಡ್ರಿ ಅಂತ ಕರಿತೇವೆ. ಇದು ಪಂಜಾಬ್ ಮತ್ತು LOK ಅಂದರೆ ಜಮ್ಮು ಮತ್ತು ಏನಿಲ್ಲ ಲೈನ್ ಆಫ್ ಜಮ್ಮು ಕಾಶ್ಮೀರ ಇತ್ತಲ್ಲ ಅಲ್ಲಿ ಬರುವಂಥದ್ದು. ಇದು 202 ಕಿಲೋಮೀಟರ್ ಇದೆ. ಅದಕ್ಕೆ ರ್ಯಾಡ್ಕ್ಲಿಫ್ ಲೈನ್ ಟೋಟಲ್ ಎಲ್ಲಿಂದ ಕಾಶ್ಮೀರದ ಕೆಳಭಾಗದಿಂದ ಪಂಜಾಬದ ಮೇಲ್ಭಾಗ ಹಿಡಿದು ಗುಜರಾತ್ನ ಕಚ ಐತಲ್ಲ, ಪಂಜಾಬ್ ಟು ಸಿಂಧ್ ಪ್ರಾಂತ್ಯಲ್ಲಿ ಕಂಡುಬರುತ್ತೆ ನೋಡಿ. ಇಲ್ಲಿ ಈ ಪ್ರಾಂತ್ಯ ತನಕ ಏನೈತಲಪ್ಪ ಅಂದರೆ 2100 ಕಿಲೋಮೀಟರ್ ಇತ್ತಲ್ಲ ರ್ಯಾಡ್ಕ್ಲಿಫ್ ಲೈನ್ ಇರುವಂಥದ್ದು. ಮೇಲ್ಗಡೆ ಬೇರೆ ಬೇರೆ ಹೆಸರುಗಳನ್ನು ಗುರುತಿಸಲಾಗುವುದು. ಇನ್ನು ಅದೇ ರೀತಿಗೆ ಈ ಒಂದು ರ್ಯಾಡ್ಕ್ಲಿಫ್ ಗಡಿರೇಖೆ ಐತಲ್ಲ ಪಾಕಿಸ್ತಾನ, ಯಾವ್ಯಾವ ನಮ್ಮ ಜಿಲ್ಲೆಗಳದ ಇದು ಏನು ರಾಜ್ಯಗಳದವು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಒಂದು ರ್ಯಾಡ್ಕ್ಲಿಫ್ ಗಡಿರೇಖೆಯನ್ನು ಹಂಚಿಕೊಂಡು ಹೋಗ್ತಾನ. ಇಲ್ಲಿ ಮೊದಲನೇದಾಗಿ ತಗೋಬೇಕು, ಯಾವ್ದು ಬರ್ತೈತಿ ಇಲ್ಲಿ ಜಮ್ಮು ಇದು ಏನೋ ಲಡಾಖ್, ಭಾರತದ ಇದು ಏನಿಲ್ಲ ಅತ್ಯಂತ ದೊಡ್ಡದಾದಂಥ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಲಡಾಖ್. ಇದರ ಒಂದು ರಾಜಧಾನಿ ಯಾವುದಪ್ಪ ಅಂದರೆ ಲೇಹ್. ಅತಿ ದೊಡ್ಡ ಇದು ಏನು ಕೇಂದ್ರಾಡಳಿತ ಪ್ರದೇಶ ಯಾವಪ್ಪ ಲಡಾಖ್, ಅದರ ರಾಜಧಾನಿ ಬಂದುಬಿಟ್ಟು ಲೇಹ್. ಇನ್ನು ಅದರ ಕೆಳಗಡೆನೇ ಬರುವಂಥದ್ದು ಯಾವುದಪ್ಪ ಅಂದರೆ ಜಮ್ಮು ಕಾಶ್ಮೀರ. ನಾವು ಜಮ್ಮು ಕಾಶ್ಮೀರಕ್ಕೆ ಅಂತಂದರೆ JK ಅಂತ ಕರಿತೇವೆ, JK. ಇಲ್ಲಿ ಎರಡನೇದಾಗಿ ಕಂಡುಬರ್ತದೆ. ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳು ಜಮ್ಮು ಕಾಶ್ಮೀರದೊಂದಿಗೆ ಇದು ಏನೋ ಪಾಕಿಸ್ತಾನದೊಂದಿಗೆ ರ್ಯಾಡ್ಕ್ಲಿಫ್ ಗಡಿರೇಖೆಯನ್ನು ಹಂಚಿಕೊಂಡವು. ಇಲ್ಲಿ ಬರ್ತೈತಿ ನೆಕ್ಸ್ಟ್ ಪಂಜಾಬ್ ಬರುವಂಥದ್ದು, ಯಾವುದು ಪಂಜಾಬ್. ಅದು ಆದ ನಂತರ ರಾಜಸ್ಥಾನ್, ಅತಿ ಹೆಚ್ಚು ಪಾಕಿಸ್ತಾನದೊಂದಿಗೆ ಗಡಿ ಹೊಂದಿದೆ ಯಾವಪ್ಪ ಅಂದರೆ ರಾಜಸ್ಥಾನ. ಆಮೇಲೆ ಇಲ್ಲಿ ಬರ್ತೈತಿ ಗುಜರಾತ್ ಇಲ್ಲ ರ್ಯಾಡ್ಕ್ಲಿಫ್ ಗಡಿರೇಖೆಯನ್ನು ಸಹ ಹಂಚಿಕೊಂಡಿರುವಂಥ ರಾಜ್ಯವಾಗಿರುವಂಥದ್ದು. ಇಲ್ಲಿವರೆಗೆ ಅದು ಹೆಂಗೆ ಬರ್ತಪ್ಪ ಅದರ ಇತಿಹಾಸವನ್ನು ತೆಗೆದುಕೊಂಡಾಗ, ಈ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ 1947ರಲ್ಲಿ ಸರ್ ರ್ಯಾಡ್ಕ್ಲಿಫ್ ಅವರು ಗುರುತಿಸ್ತಾರೆ ಇದನ್ನು 3310 ಕಿಲೋಮೀಟರ್. ಯಾಕಂದರೆ 1947 ಆಗಸ್ಟ್ 15ರಂದು ನಮಗೆ ಏನಾಯ್ತಪ್ಪ ಅಂದರೆ ಶುಕ್ರವಾರ ದಿನ, ಯಾವ ದಿನ ಅದಕ್ಕಂತಾನೆ ಶುಕ್ರವಾರ ದಿನ ಏನಂತಂದ್ರೆ ನಮ್ಮ ಭಾರತಕ್ಕೆ ಸ್ವತಂತ್ರವಾಯಿತು. ಆ ಸಿಕ್ಕ ನಂತರ 3310 ಕಿಲೋಮೀಟರ್ ಗಡಿರೇಖೆಯನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಗುರುತಿಸ್ತೇವೆ, ಇಷ್ಟು ನಮ್ಗೆ ಐತೆ ಅಂತ ಹೇಳಿ. ಯಾವ್ಯಾವ ಹಂಚಿಕೊಂಡವ್ರ ರಾಜ್ಯಗಳು ಬಂದಾಗ ಒಂದು ಲಡಾಖ್ ಬತ್ತು, ಜಮ್ಮು ಕಾಶ್ಮೀರ ಬತ್ತು, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್ ಇವೇನದವಲ್ಲ ಇಲ್ಲಿ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಭಾರತೀಯ ರಾಜ್ಯಗಳಾಗಿವೆ. ಇನ್ನು ಅದೇ 1949ರ ಭಾರತ ಪಾಕಿಸ್ತಾನ ಮತ್ತು ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಯಾವಾಗ ನಾವು POK ಅಂತ ಕರಿತೀವಲ್ಲ, ಪ್ರಸ್ತುತ ಏನು POK ಫಾರ್ಟ್ ಕರಿತಲ್ಲ, ಇದನ್ನ 1949ರ ಯುದ್ಧದಲ್ಲಿ ವಶಪಡಿಸ್ಕೊಂಡ್ಬಿಡ್ತಾರೆ. ಯಾರು? ಪಾಕಿಸ್ತಾನದವರು. ಹೆಂಗಂದ್ರೆ ಅಲ್ಲೊಂದು 19 ನಮ್ದು ಏನು ಒಕ್ಕೂಟ ಪ್ರಾಂತ್ಯ ರಚನೆ ಆಗಬೇಕಿತ್ತು, ಒಕ್ಕೂಟ ಪ್ರಾಂತ್ಯ ರಚನೆ ಆಗಬೇಕಾಗಿತ್ತು. ಅವಾಗ ಏನು ಮಾಡ್ತಪ್ಪ ಅಂದ್ರೆ 1947ಕ್ಕೆ ಏನು ಹತ್ತಪ್ಪ ಅಂದ್ರೆ ಭಾರತ ಸ್ವತಂತ್ರ ಕಾಯ್ದೆ ಒಂದು ಭಾರತಕ್ಕೆ ಸೇರ್ಕೋರಿ, ಇಲ್ಲ ಪಾಕಿಸ್ತಾನರೇ ಸೇರ್ಕೋರಿ, ಇಲ್ಲಪ್ಪ ಯಾವುದು ಬೇಡ ನೀವು ಸ್ವತಂತ್ರಗಳು ಅಂತ ಹೇಳ್ತೈತಿ. ಅವಾಗ ಏನು ಮಾಡ್ತಾನಪ್ಪ ಅಂದರೆ ಪಾಕಿಸ್ತಾನದಲ್ಲಿ ಏನು ಪಾಕಿಸ್ತಾನಕ್ಕೆ ಸೇರೋರು ಸೇರ್ಕೊಂಡು ಅಂದಾಗ ಸಿಂಧು ಪ್ರಾಂತ್ಯವೆಲ್ಲ ಬರ್ತಾವಲ್ಲ ಎಲ್ಲ ಪಾಕಿಸ್ತಾನಕ್ಕೆ ಹೋದರು. ಇಲ್ಲಿ ಭಾರತದಾಗ ಏನು ಮಾಡ್ತಪ್ಪ ಅಂದರೆ ಸುಮಾರು 552 ಪ್ರಾಂತ್ಯಗಳಿದ್ದು. ನಮ್ಮಲ್ಲಿ ಎಷ್ಟಿದ್ದು? 552 ಪ್ರಾಂತ್ಯಗಳಿದ್ದು. ಅದರಾಗ 549
549 ಪ್ರಾಂತ್ಯಗಳು ಭಾರತದ ಒಕ್ಕೂಟಕ್ಕೆ ಸೇರಿದರೆ 3 ಪ್ರಾಂತ್ಯಗಳು ಭಾರತದ ಒಕ್ಕೂಟ ಸೇರ್ಲಿಕ್ಕೆ ಅನ್ನೋದು ಒಲ್ಲೊಂದು ಸ್ವತಂತ್ರ ಉಳಿತು ಅಂತ ಹೇಳೋದು. ಅದರಲ್ಲಿ ಕಾಶ್ಮೀರ ಸಹ ಒಂದು. ಅವಾಗ ಅಲ್ಲಿ ಕಾಶ್ಮೀರದಲ್ಲಿ ಆಳ್ವಿಕೆ ಮಾಡುತ್ತಿದ್ದವರು ಯಾರಪ್ಪ ಅಂದ್ರೆ ರಾಜಾ ಹರಿ ಸಿಂಗ್ ಬರ್ತಾನ. ಯಾರು? ರಾಜಾ ಹರಿ ಸಿಂಗ್. ಇವ ಒಬ್ಬ ಹಿಂದೂ ದೊರೆ. ಅಲ್ಲಿ 90ರಷ್ಟು ಮುಸ್ಲಿಂ ಜನಾಂಗದವರು ಇದ್ರು. ಆದರೆ ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದವರು ಹಿಂದೂ ರಾಜ. ಯಾರು? ರಾಜಾ ಹರಿ ಸಿಂಗ್. ಅವಾಗ ಏನಾಯ್ತಪ್ಪ ಅಂದ್ರೆ ಎಲ್ಲರಿಗೂ ಅಲ್ಲಿ ಇರುವಂಥ ಸ್ಥಳೀಯರಿಗೇನು ಪಾಕಿಸ್ತಾನದ ಸೇರ್ಬೇಕು ಅನ್ನೋ ಆಸೆ. ಆದರೆ ರಾಜಾ ಹರಿ ಸಿಂಗ್ ಅದು ಇದ್ದಿದ್ದಿಲ್ಲ. ರಾಜ ಸ್ವತಂತ್ರ ಉಳಿಬೇಕಂತ ಅವ ಅಂದ. ಅವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಕೇಳ್ಕೊತಾರ, ಇಲ್ಲ ನಾ ಪಾಕಿಸ್ತಾನ ಸೇರವ, ಇಲ್ಲಿಕ ಸ್ವತಂತ್ರ ಉಳಿತೀನಿ ಅಂತ ಅವ ಅಂದ. ಆದ ತಕ್ಷಣ ಏನು ಮಾಡ್ತು, ನಾವು ಹೈದರಾಬಾದಕ್ಕೆ ಒಂದು ಪ್ರಾಂತ್ಯ ಐತೆ, ನಮ್ಮಲ್ಲಿ ಅತಿ ದೊಡ್ಡದಾದ ಪ್ರಾಂತ್ಯ ಹೈದರಾಬಾದ್ ಪ್ರಾಂತ್ಯ. ಆ ಪ್ರಾಂತ್ಯವನ್ನು ವಶಪಡಿಸ್ಕೊಳ್ಬೇಕಂತ ಬಂದಾಗ ಅಲ್ಲಿ ಪಾಕಿಸ್ತಾನದವರು ನಮ್ಮಲ್ಲಿ ಏನು ಮಾಡ್ತಾರಪ್ಪ, ದಾಳಿ ಮಾಡಿಬಿಡ್ತಾರೆ. ಇಲ್ಲಿ ಜಮ್ಮು ಕಾಶ್ಮೀರದಾಗ ದಾಳಿ ಮಾಡಿದಾಗ ರಾಜಾ ಹರಿಸಿಂಗ್ ಯುದ್ಧದಲ್ಲಿ ವಿಫಲವಾಗ್ತಾನೆ. ಆವಾಗ ಅವ ಏನು ಮಾಡ್ತಾನಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಸಚಿವರು ಇರ್ತಾರ, ಗೃಹ ಮಂತ್ರಿ ಇರ್ತಾನಲ್ಲ, ಅವಾಗ ಅವನ ಬೆಲೆಗೆ ಬಂದು ಸಹಾಯ ಕೇಳ್ತಾನೆ. ಸಹಾಯ ಕೇಳಿದಾಗ ಯಾವಾಗ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಳ್ತಾರೆ ಏಕತಾ ಮನುಷ್ಯದ ಕರಿತೇವು, ಅವ್ರು ಹೇಳ್ತಾರೆ ನೀನು ನಮ್ಮ ಭಾರತ ಒಕ್ಕೂಟಕ್ಕೆ ಸೇರೋದಾದ್ರೆ ನಾವು ನಿಮ್ಗೆ ಸಹಾಯ ಮಾಡ್ತೇವೆ, ಇಲ್ಲಿಕ ನಾವು ಮಾಡಲ್ಲ, ನಾವ್ಯಾಕೆ ಮಾಡೋಕೆ ಸಹಾಯ ನಿನಗತ್ತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದಾಗ ಅವಾಗ ಜಯಸಿಂಗ್ ಹೇಳ್ತಾನೆ, ರಾಜಾ ಹರಿಸಿಂಗ್ ಏನು ಮಾಡ್ತಾನಪ್ಪ ಅಂದ್ರೆ ಆಯ್ತು ಒಪ್ಪಿಗೆ ಕೊಡ್ತಾನೆ. ಕೊಟ್ಟಬೇಕು ಏನು ಒಪ್ಪಿಗೆ ಕೊಡ್ತಾನಲ್ಲ, ಆ ತಕ್ಷಣ ನಾವು ಯುದ್ಧಕ್ಕೆ ಹೋಗೋದ್ರೊಳಗೆ ಅರ್ಧ ಕಾಶ್ಮೀರವನ್ನು ಅವ್ರ ಕೈಯಾಗಿರ್ತೈತಿ. ಅವ್ರು ರಿಟರ್ನ್ ಹೋಗ್ಬೇಕನ್ನೋದ್ರ ಏನೋ ಸ್ವಲ್ಪ ದಾಳಿ ಮಾಡಿದ್ಮೇಲೆ ಸ್ವಲ್ಪ ಪ್ರಮಾಣ ನಮಗೆ ಸಿಗ್ತೈತಿ. ಈ ಪ್ರಸ್ತುತ ಸಹ ಅದು POK ಅಂದ್ರೆ ಪಾಕಿಸ್ತಾನದ ಆಡಳಿತ ಕೇಂದ್ರ ಒಳಪಟ್ಟೈತಿ. ಅದು ಪ್ರಸ್ತುತ ಏನಿಲ್ಲ, ನಮಗಿಲ್ಲ ಪೂರಾ. ಅದು ಇನ್ನೂ ಏನು ಹೇಳೋದಪ್ಪ ಅಂದ್ರೆ ವಿಶ್ವಸಂಸ್ಥೆದಾಗೈತಿ, ಒಂದು ವಿಶ್ವ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಲಯದಲ್ಲಿ ಸಹ ಇದನ್ನ ತೀರ್ಪು ನಡೆದೈತಿ. ಇನ್ನೂ ಪೂರ್ಣವಾಗಿ ಅದನ್ನ ತೀರ್ಪು ಬಂದಿಲ್ಲ. ಎಲ್ಲರೂ ಕಾಯ್ಬೇಕಾಯ್ತದ, ನಮಗೆ ಆಗ್ಬೇಕು ಅನ್ನೋದೈತಿ. ಯಾಕಂದ್ರೆ ಭಾರತ ಒಂದು ಕಿರೀಟದ ಭಾಗ ಅದು ಸಹ ಏನೈತಿ ಪ್ರಸ್ತುತ ಐತಿ. POK ಅನ್ನೋದು ಏನಿಲ್ಲ ಪಾಠ ಪಾಕಿಸ್ತಾನದ ಒಂದು ಆಡಳಿತದಲ್ಲಿ ಬರುವಂಥದ್ದು. ಇನ್ನು ಯುದ್ಧ ನಿಲುವಳಿ ರೇಖೆಯಾಗಿ ಅವಾಗ ಮಾಡಿದ್ರಳು ಅದ್ರಾಗ ಲೈನ್ ಆಫ್ ಕಂಟ್ರೋಲ್ LOC, ಇದರ ಬದಲಾಗಿ ಲೈನ್ ಆಫ್ ಪೈರು, ಇವು ಎರಡು ಎಲ್ಲಿ ಬರ್ತಾವಪ್ಪ ಅಂದ್ರೆ ಒಂದು 1949 ಯುದ್ಧದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ರ್ಯಾಡ್ಕ್ಲಿಫ್ ಗಡಿ ರೇಖೆಯನ್ನು ಹಾಕುವ ಸಂದರ್ಭದ ನಂತರ ದಿನಗಳಲ್ಲಿ ಬಂದಂತು. ಪ್ರಸ್ತುತ ಭಾರತ ಮತ್ತು ಪಾಕಿಸ್ತಾನ ಇಲ್ಲ, ಇವೆರಡರ ಮಧ್ಯೆ ನಮ್ದು ಸೇನೆ ಇದೆಯಲ್ಲ, ನಮ್ಮ ಸೈನಿಕರು ಯಾವ ತಂಡ ಕಾರ್ಯನಿರ್ವಹಿಸುವುದು ಕೇಳಿದ್ದ. ಯಾವ ತಂಡ ಅಂದ್ರೆ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಈ ಫೋರ್ಸ್ ಪ್ರಸ್ತುತ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಕಾರ್ಯನಿರ್ವಹಿಸಲಾಗ್ತದೆ. ಇನ್ನೊಂದು ಗೊತ್ತಿರಲಿ, ಈ 24ರ ಸಮಾಂತರ ರೇಖೆ ಕೊಟ್ಟನ. 24ರ ಸಮಾಂತರ ರೇಖೆಪ್ಪ ಅಂದ್ರೆ ಈ ಒಂದು ಗುಜರಾತಿನ ಕಚ್ ಜಿಲ್ಲೆಯ ಸರ್ ಕ್ರಿಕ್ ಒಂದು ಗ್ರಾಮ ಐತಲ್ಲ ಕೆಳಗಡೆ, ನಮ್ದು ಹೇಳಿದಾಗಲೇ ಈ ಸರ್ ಕ್ರಿಕ್ ಇಂದ ನಮ್ದು ಮೇಲ್ಗಡೆ ಕಾಶ್ಮೀರ ತನ ಅಂತ ಹೇಳಿದ್ವಲ್ಲ, ಆ ಒಂದು ಬಂದಿದ್ದು ಇದು ಭಾರತ ಮತ್ತು ಪಾಕಿಸ್ತಾನ ಗಡಿ ರೇಖೆ ಐತಿ. ಇದನ್ನ ನಾವು ಒಪ್ಕೊಂಡಿಲ್ಲ, ಇದು ನಮ್ಮ ರೇಖೆ, ನಮ್ಗೆ ಸಂಬಂಧ ಇಲ್ಲ ಅಂತೇಳಿ ನಾವು ಅಂಗೀಕರಿಸೇವು. ಅವ್ರಂತ ಇದು 24 ಸಮಾಂತರ ರೇಖೆ, ಇಲ್ತಾನ ನಿಮ್ಗೆ ಐತಿ, ಇವೊಂದು ರೇಖೆ ಐತಪ್ಪ ಅಂದ್ರೆ ಇಲ್ತಾನ ನೀವು ಐತಿ, ಇಲ್ತಾನ ನಿಮ್ದು ಐತಿ ಅಂತೇಳಿ ಅವರು ಯಾರೋ ಪಾಕಿಸ್ತಾನ ಹೇಳ್ತಾರೆ. ಬಟ್ ನಾವು ಅದನ್ನು ಅಂಗೀಕರಿಸಿಲ್ಲ, ಅದನ್ನು ಒಪ್ಕೊಂಡಿಲ್ಲ. ಇನ್ನೊಂದು ಗೊತ್ತಿರಲ್ಲ, ಭಾರತ ಮತ್ತು ಇಲ್ಲಿವರೆಗೆ ಎಷ್ಟು ಯುದ್ಧಗಳಲ್ಲಿ ತೊಡಗೈತಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಅಂದರೆ ಭಾರತ ಮತ್ತು ಪಾಕಿಸ್ತಾನಗಳ 1948ರಲ್ಲಿ ಒಂದಾಯಿತು, 1945 65 ಒಂದಾಯಿತು, 71 ಹೋಯ್ತು, 99 ಇತ್ತು, ಮತ್ತು ಪ್ರಸ್ತುತ 2025 ಸಹ ಒಂದು ಇದು ಆಯಿತು. ಭಾರತ ಮತ್ತು ಪಾಕಿಸ್ತಾನ ಯುದ್ಧನೇ ಆಗೋ ಸಮೇತ ಸ್ವಲ್ಪರಲ್ಲಿ ನಿಂತೈತಿ. ಹೌದು, ಅದಕ್ಕೆ ಅಂತಂದರೆ ಆಪರೇಷನ್ ಸಿಂಧೂರ್ ಅಂತ ಕರಿತೇವೆ. ಆಪರೇಷನ್ ಸಿಂಧೂರ್ ಈ ಒಂದು ಹೆಸರಿನಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಪಹಲ್ಗಾಮ್ ಅನ್ನುವ ಒಂದು ಬರ್ತೈತಿ. ಇಲ್ಲಿ ಜಮ್ಮು ಕಾಶ್ಮೀರದ ಮೇಲೆ ಲಡಾಖ್ನಲ್ಲಿ ಬರುವಂಥದ್ದು. ಆ ಒಂದು ಪಾರ್ಟ್ನ್ಯಾಗ ಪ್ರವಾಸಿಗೆ ಅಂತ ಹೋಗಿರ್ತಾರಲ್ಲ, ಅವರ ಮೇಲೆ ಕೆಲವೊಂದಿಷ್ಟು ದಾಳಿಯಾಗಿ ಆ ರೀತಿ ಘಟನೆ ಆಗಬಾರ್ದಿತ್ತು. ಆಗಿದ ತಕ್ಷಣ ಏನಾಯ್ತು, ಈ ಒಂದು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತೀಯ ಸೈನಿಕರು ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿ ಈ ಒಂದು ಸಿಂಧೂರ್ ಒಂದು ಆಪರೇಷನ್ ಮುಖಾಂತರ ಅವ್ರನ್ನ ಹೊರಳು ಉಡಿಸಬೇಕಂತ ಕೆಲಸ, ನಮ್ಮ ಭಾರತೀಯ ರಕ್ಷಿಸುವಂಥ ಕೆಲಸ ಈ ಒಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಜರುಗಿತು. ಇನ್ನು ಪಾಕಿಸ್ತಾನ ರಾಜಧಾನಿ ಯಾವುದಪ್ಪ ಅಂದರೆ ಇಸ್ಲಾಮಾಬಾದ್. ಇದು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಗಡಿ ರೇಖೆಯಾಗಿರುವಂಥದ್ದು. ಇನ್ನು ಮುಂದೆ ಬರುವಂಥದ್ದು ಯಾವಪ್ಪ ಅಂದರೆ ಡ್ಯೂರಾಂಡ್ ರೇಖೆ ಗಡಿ. ಇದು ಭಾರತ ಮತ್ತು ಪಾಕಿಸ್ತಾನದೇ. ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಕೇವಲ 80 ಕಿಲೋಮೀಟರ್, ಬಾಳಿಲ್ಲದ ಕೇವಲ ಸ್ವಲ್ಪ ಪ್ರಮಾಣ ಎಲ್ಲಿ POK ಪಾರ್ಟ್ನ ಬರ್ತೈತಿ. ಪ್ರಸ್ತುತ ಗೊತ್ತಿರಲಿ,
ಪಾಕಿಸ್ತಾನದ ಅಧೀನದಲ್ಲಿರುವಂತಹ ಒಂದು POK ಭಾಗ ಇಲ್ಲ, ಆ POK ಭಾಗದಲ್ಲಿ ಕಂಡುಬರುವಂಥದ್ದು ಯಾವುದು ಡ್ಯೂರ್ಯಾಂಡ್ ರೇಖೆ. ಇನ್ನೊಂದು ಗೊತ್ತಿರಲಿ, ಈ ಒಂದು ರ್ಯಾಡ್ಕ್ಲಿಫ್ ಗಡಿ ರೇಖೆ ನಾವು ನೋಡಿದೇವಲ್ಲ, ಆ ರ್ಯಾಡ್ಕ್ಲಿಫ್ ಗಡಿ ರೇಖೆ ಮೊದಲಿಗೆ ಏನಿತ್ತಪ್ಪ ಅಂದ್ರೆ ಪಾಕಿಸ್ತಾನ ಏನು ನಮ್ದು ಇಂಡಿಯಾ ಒಂದಿತ್ತು. ಅವಾಗ ಒಂದಿದ್ದ ಟೈಮ್ನಾಗ ಡ್ಯೂರ್ಯಾಂಡ್ ರೇಖೆಗೆ ಹಾಕಿದ್ರು. ಅವಾಗ ಭಾರತ ಅತಿ ಹೆಚ್ಚು ಹೊಂದಿದ್ದು ವಿಸ್ತೀರ್ಣ ಅಂದರೆ ಅವಾಗ ಎದರ ಜೊತೆ ಅಂದ್ರೆ ಅಫ್ಘಾನಿಸ್ತಾನ ಇತ್ತು. ಯಾವಾಗ ನಮ್ಮ ಸ್ವತಂತ್ರ ಸಿಕ್ಕು ಎರಡು ದೇಶಗಳು ಅದ ನೋಡು, ಆ ತಕ್ಷಣ ಡ್ಯೂರಂಡ್ ರೇಖೆ ಅತಿ ಕಡಿಮೆ ರೇಖೆಯಾಗಿ ಹೊರಹೊಮ್ಮಿತ್ತು. ಇಲ್ಲ ಇಂಡಿಯಾ ಮತ್ತು ಪಾಕಿಸ್ತಾನ ಬಗ್ಗೆ 1893ರಲ್ಲಿ ಹಾಕಲಾಯಿತು ಇದನ್ನು. ಅದು ಫಸ್ಟ್ಗೆ ನಮ್ಗೆ ಇವಾಗ ಭಾರತ ಮತ್ತು ಪಾಕಿಸ್ತಾನ ಎರಡೂ ಒಂದೇ ಇದ್ದು, ಅವಾಗ ಅಖಂಡ ಭಾರತ ಇತ್ತು. ಅವಾಗಿತ್ತು ಅದು. ಯಾವಾಗ 1949 ಏನು 47ಕ್ಕೆ ನಾವು ಡಿವೈಡ್ ಆಗ್ತೇವೆ, ಎರಡು ಡೊಮಿನಿಯನ್ ಆಗ್ತಾವಲ್ಲ, ಎರಡು ರಾಷ್ಟ್ರಗಳು ಆಗ್ತಾವಲ್ಲ, ಆವಾಗ ಈ ಡ್ಯೂರ್ಯಾಂಡ್ ರೇಖೆಯನ್ನು ವಿಸ್ತರಿಸಿತು. ಪ್ರಸ್ತುತ ಡ್ಯೂರ್ಯಾಂಡ್ ರೇಖೆ ಯಾವ್ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟವಪ್ಪ ಅಂತ ಕೇಳಿದರೆ, ಡ್ಯೂರ್ಯಾಂಡ್ ರೇಖೆ ಈ ಕೆಳಗಿನ ಯಾವ ರಾಷ್ಟ್ರಗಳಿಗೆ ಸಂಬಂಧಿಸಿದ ಕೇಳಿದ್ರೆ ಫಸ್ಟ್ಗೆ ಏನ್ರಿ ಇದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಆಪ್ಷನ್ದಲ್ಲಿ ಇದ್ದು ತಿಳ್ಕೋ, ಅದಕ್ಕೆ ಟಿಕ್ ಹಾಕಿರ್ಬೇಕು. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಇದ್ದು ಅಂದ್ರೆ ಅವಕ್ಕೂ ಟಿಕ್ ಹಾಕಬೇಕು. ಒಂದು ವೇಳೆ ಎರಡು ಅಂತರ ಕೊಡಲ್ಲ, ಭಾರತ ಮತ್ತು ಅಫ್ಘಾನಿಸ್ತಾನ ಅಂತ ಕೊಡೋಲ್ಲ, ಒಂದು ವೇಳೆ ಕೊಟ್ಟಾಗ ಅದನ್ನು ಹಾಕ್ರಿ. ಒಂದು ವೇಳೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಅಂತ ಕೊಟ್ಟಾಗ ಮೊದಲಿಗೆ ನಾವು ಮಾರ್ಕ್ ಮಾಡಬೇಕಾಗಿರೋದು ಅದಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಕ್ಕೆ. ಯಾಕಂದರೆ ಅತಿ ಹೆಚ್ಚು ಡ್ಯೂರ್ಯಾಂಡ್ ರೇಖೆ ಹೊಂದಿರುವ ಎರಡು ರಾಷ್ಟ್ರಗಳು ಅಂದರೆ ಒಂದು ಅಫ್ಘಾನಿಸ್ತಾನ, ಇನ್ನೊಂದು ಪಾಕಿಸ್ತಾನ. ಇನ್ನೊಂದು ಯಾವಾಗ ಈ 1919ರಲ್ಲಿ ಮ್ಯಾಟ್ರಿ ಮರ್ ಡ್ಯೂರ್ಯಾಂಡ್ ಅವರು ಗುರುತಿಸ್ತಾರೆ. ಯಾವ ರೇಖೆ ಅಂದರೆ ಡ್ಯೂರ್ಯಾಂಡ್ ಗಡಿ ರೇಖೆ ಭಾರತ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯೆ. ಸ್ವತಂತ್ರ ಪೂರ್ವದಲ್ಲಿ ಭಾರತ ಅಫ್ಘಾನಿಸ್ತಾನದಿಂದ ಹೊಂದಿತ್ತು. ಈಗ ಆಲ್ರೆಡಿ ಹೇಳಿದೆಲ್ಲ ನಾವು, ಫಸ್ಟ್ಗೆ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು ಅಂದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕೊಡಬೇಕು, ಯಾವುದು ಡ್ಯೂರ್ಯಾಂಡ್ ಗಡಿ ರೇಖೆ ಬಂದಾಗ. ನಂತರ ಏನು ಮಾಡಬೇಕಪ್ಪ ಅಂದರೆ ನಾವು ಪಾಕಿಸ್ತಾನ ಮತ್ತು ಇದು ಭಾರತ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯೆ ಕೊಡಬೇಕು. ಸ್ವತಂತ್ರ ಪೂರ್ವದಲ್ಲಿ ಭಾರತ ಅಫ್ಘಾನಿಸ್ತಾನದೊಂದಿಗೆ ಗಡಿ ಹೊಂದಿತ್ತು. ಸ್ವತಂತ್ರದ ನಂತರ ದಿನಗಳಲ್ಲಿ ಇವಾಗ ಪಾಕಿಸ್ತಾನವು ಭಾರತದಿಂದ ವಿಭಾಗವಾಗಿ ಗಡಿ ರೇಖೆಯನ್ನು ಬದಲಾಯಿಸುವುದು, ಆ ಟೈಮ್ನಾಗ ಇದು ಏನಿತ್ತು ಪಾಕಿಸ್ತಾನದ ಪಾಲಾಯಿತು. ಪ್ರಸ್ತುತ ಅಫ್ಘಾನಿಸ್ತಾನದ ಕೇವಲ ನಾವು ಭಾರತ ಎಷ್ಟು 80 ಕಿಲೋಮೀಟರ್. ಅದು ಯಾವ ಭಾಗದಲ್ಲಿ ಅಂದರೆ POK ಏನು ಜಮ್ಮು ಕಾಶ್ಮೀರ ಮೇಲೆ ಲಡಾಖ್ ಇದೆಯಲ್ಲ, ಪ್ರಸ್ತುತ ಲಡಾಖದ ರಾಜ್ಯದ ಇದು ಏನು ಕೇಂದ್ರದ ಪ್ರದೇಶ ಮಾಡಿಲ್ಲ, ಆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇಲ್ಲಿ ಒಂದು POK ಅಂತ ಬರ್ತೈತಿ ಇಷ್ಟು ಮಠ. ಈ ಒಂದು ಪಾರ್ಟ್ನಾಗ ಏನೈತಿಲ್ಲ, ಅದು ಮೇಲ್ಭಾಗದಲ್ಲಿ 80 ಕಿಲೋಮೀಟರ್ ಅಫ್ಘಾನಿಸ್ತಾನದೊಂದೇ ಹೊಂದಿರೋದು. ಇನ್ನು ಅಫ್ಘಾನಿಸ್ತಾನದ ರಾಜಧಾನಿ ಯಾವುದಪ್ಪ ಅಂದರೆ ಕಾಬೂಲ್ ಆಗಿರುವಂಥದ್ದು. ಇನ್ನು ಮ್ಯಾಕ್ ಮೋಹನ್ ಗಡಿ ರೇಖೆ ಯಾವುದರೊಂದಿಗೆ ಅಂದರೆ ಚೀನಾದೊಂದಿಗೆ. ಭಾರತ ಮತ್ತು ಚೀನಾ ಅಂತ ಬರ್ತೈತಿ ಇಲ್ಲಿ. ಇದು ಭಾರತ ಮತ್ತು ಚೀನಾ ಮಧ್ಯೆ ಬರುವಂಥದ್ದು ಯಾವುದಪ್ಪ ಅಂದರೆ ಮ್ಯಾಕ್ ಮೋಹನ್ ಗಡಿ ರೇಖೆ. ಈ ಭಾರತ ಮತ್ತು ಚೀನಾದ ಮಧ್ಯೆ ಬರೋಕ್ಕಿಂತ ಮೊದಲೇ ಇಲ್ಲಿ ಅಕ್ಷಯ ಚಿಹ್ನೆ ಅಂತ ಬರ್ತದೆ ನೋಡು, ಏನು ರೆಡ್ ಕಲರ್ ಮಾರ್ಕ್ ಗುರುತಿಸಿದಾರಲ್ಲ, ಇದು ಅಕ್ಷಯ ಚಿಹ್ನೆ ಇರುವಂಥದ್ದು. ಇದಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂದರೆ ಈ ಒಂದು POK ಪಾರ್ಟ್ ಆಯಿತು. ಇದು ಟೋಟಲ್ ಈ ಒಂದು ಮ್ಯಾಕ್ ಮೋಹನ್ ಗಡಿ ರೇಖೆ ಎಷ್ಟಾಯ್ತು ಅಂದರೆ 3917 ಕಿಲೋಮೀಟರ್ ಐತೆ. ಈ 3917 ಕಿಲೋಮೀಟ್ರನ್ನು ಯಾವಾಗ ಮಾಡಿದ್ರಪ್ಪ ಅಂದರೆ ನೇಪಾಳ ಮತ್ತು ಭೂತಾನ್ ಇವೆರಡು ಏನಿದ್ದಪ್ಪ ಅಂದ್ರೆ ಒಳಗೊಂಡು ಮೊದಲವ್ರು ಹೆಚ್ಚಿತ್ತು. 3917 ಅಧಿಕವಾಗಿತ್ತು. ಯಾವಾಗ ನೇಪಾಳ ಮತ್ತು ಭೂತಾನ್ ಹೊರಗಡೆ ಹೋದು, ಅವು ಒಳಗಡೆ ಮಾಡ್ಕೊಂಡು ಏನು ಮಾಡಿದ್ರಪ್ಪ ಅಂದ್ರೆ ಮ್ಯಾಕ್ ಮೋಹನ್ ರವರು ಭಾರತ ಮತ್ತು ಚೀನಾ ಮಧ್ಯೆ ಗಡಿ ರೇಖೆಯನ್ನು ಗುರುತಿಸಿದ್ರವರು. ನಂತರ ಭಾರತ ಏನು ನೇಪಾಳ ಮತ್ತು ಭೂತಾನ ಹೊರ ರಾಷ್ಟ್ರಗಳದ್ದು ಏನು ಗುರುತಿಸ್ಲಿಕ್ಕೆ ನೋಡು, ಅವಾಗ ಹೊಸದೊಂದು ಗುರುತಿಸಿದ್ರು. ಯಾವಾಗ 1914ರಲ್ಲಿ ಬ್ರಿಟಿಷ್ ಅಧಿಕಾರಿ ಆದಂಥವ್ರು ಸರ್ ಆರ್ಥರ್ ಹೆನ್ರಿ ಮ್ಯಾಕ್ ಅಂತ ಬರ್ತಾರೆ. ಹೆನ್ರಿ ಮ್ಯಾಕ್ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಸಿಮ್ಲಾ ಸಮ್ಮೇಳನದಲ್ಲಿ ಒಂದು ಸಭೆ ನಡೆದಾಗ, ಸಿಮ್ಲಾ ಸಮ್ಮೇಳನ ಸಭೆ ನಡೆದಿಲ್ಲ, ಆ ಟೈಮ್ನಾಗ ಏನಂತೂ ಮ್ಯಾಕ್ ಮೋಹನ್ ಗಡಿ ರೇಖೆಯನ್ನು ಗುರುತಿಸ್ತಾರೆ. ಭಾರತ ಮತ್ತು ಚೀನಾದ ದೇಶದ ಮಧ್ಯೆ ಈ ಒಂದು ಗಡಿ ರೇಖೆ. ಇದು ಟೋಟಲ್ 3917 ಕಿಲೋಮೀಟರ್ ಉದ್ದ ಗಡಿ ರೇಖೆ. ಎಲ್ಲಿಂದಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಕಾಣ್ತಲ್ಲ ಲಡಾಖ್ನಿಂದ ಹಿಡಿದು ಪೂರ್ವದ ಭಾಗದಲ್ಲಿರುವಂಥ ಅರುಣಾಚಲ ಪ್ರದೇಶದವರೆಗೆ ವಿಸ್ತರಿಸಿರುವಂಥದ್ದು. ಈ ಗಡಿ ರೇಖೆಯು ಹಬ್ಬಿಕೊಂಡೈತಲ್ಲ, ಇದಕ್ಕೆ ಭಾರತೀಯ ರಾಜ್ಯಗಳು ಅದಾವಲ್ಲ ಕೆಲವೊಂದಿಷ್ಟು 5 ರಾಜ್ಯಗಳು ಬರ್ತಾವೆ. 5 ರಾಜ್ಯಗಳು ಮತ್ತಂದರೆ ಈ ರಾಷ್ಟ್ರದೊಂದಿಗೆ ಏನು ಮಾಡ್ಯವಪ್ಪ ಅಂದರೆ ಭಾರತ ಮತ್ತು ಚೀನಾಗಳ ಮಧ್ಯೆ ಗಡಿ ರೇಖೆಗೆ ಇರುವಂಥ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡವು. ಮೊದಲಿಗೆ ಯಾವ ಬರ್ತಂದರೆ ಲಡಾಖ್, ಇದು ಒಂದು ಕೇಂದ್ರಾಡಳಿತ ಪ್ರದೇಶ, ಒಂದು ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್. ಇಲ್ಲಿ ಭಾರತ ನಕಾಶೆ ನೋಡಿದಾಗ ಇಲ್ಲಿ ಬರುವಂಥದ್ದು ಯಾವುದಪ್ಪ ಅಂದರೆ ಲಡಾಖ್ ಬರುವಂಥದ್ದು, ಇಲ್ಲಿ ಹಿಮಾಚಲ ಪ್ರದೇಶ ಬರ್ತೈತಿ,
ಇಲ್ಲಿ ಉತ್ತರಾಖಂಡ ಬರ್ತೈತಿ. ನಂತರ ಇಲ್ಲಿ ಸಿಕ್ಕಿಂ ಇದೆ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ. ಇಲ್ಲಿ ಅಸ್ಸಾಂ ಐತ್ಲ, ಅಸ್ಸಾಂ ಗಡಿಯನ್ನು ಹೊಂದಿಲ್ಲ, ಗೊತ್ತಿರಲಿ. ಅಸ್ಸಾಂ ಏನೈತಿ, ಗಡಿಯನ್ನು ಹಂಚಿಕೊಂಡಿಲ್ಲ ಯಾವುದರೊಂದಿಗೆ? ಚೀನಾದೊಂದಿಗೆ. ಕೇವಲ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ 4 ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಲಡಾಖ್ ಹಂಚಿಕೊಂಡಿರುವಂಥದ್ದು. ಈ ಗಡಿ ರೇಖೆಯನ್ನು ಗುರುತಿಸುವಾಗ ಏನೀಗ ಮ್ಯಾಕ್ಮೋಹನ್ ಗಡಿ ರೇಖೆಯನ್ನು ಗುರುತಿಸಿ ಹೇಳಿದೆ ನಾನು. ನೇಪಾಳ ಮತ್ತು ಭೂತಾನ್ ರಾಷ್ಟ್ರಗಳು ಭಾರತದ ಒಳರಾಜ್ಯಗಳು ಗುರುತಿಸಲಾಗಿತ್ತು. ಅದರ ನಂತರ ದಿನಗಳಲ್ಲಿ ಏನಿತ್ತು, ಅವು ಬೇರೆ ಬೇರೆ ರಾಷ್ಟ್ರಗಳೆಂದು ಗುರುತಿಸಲು ಆರಂಭಿಸಿದರು. ಇನ್ನ 1962ರಲ್ಲಿ ಭಾರತ ಮತ್ತು ಚೀನಾದ ಮಧ್ಯೆ ಒಂದು ಯುದ್ಧ ನಡೀತೈತಿ. ಯಾವಾಗ 1901ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೀತು, ಅದೇ ರೀತಿ 1962ರಲ್ಲಿ ಚೀನಾ ಮತ್ತು ಭಾರತದ ಮಧ್ಯೆ ಒಂದು ಯುದ್ಧ ನಡೀತು. ಚೀನಾ ದೇಶವು ವಶಪಡಿಸಿದ ಕೆಲವು ಪ್ರದೇಶಗಳು ಇಂದಿಗೂ ಸಹ ಚೀನಾದ ಅಧೀನದಲ್ಲಿವೆ. ಅವು ಹೊರತಾಗಿ ಭಾರತ ಬಂದಿಲ್ಲ. ಅವುಗಳಲ್ಲಿ LIC ಲೈನ್ ಆಫ್ ಆ್ಯಕ್ಚುಲ್ ಅಂತ ಬರ್ತೈತಿ. LIC ಐತ್ಲ, ಲೈನ್ ಆಫ್ ಆ್ಯಕ್ಚುಲ್. ಇದು ಏನೈತಿಲ್ಲಪ್ಪ ಅಂದರೆ ಪ್ರಸ್ತುತ ಚೀನಾದ ಅಧೀನದಲ್ಲಿ ಬರುವಂಥದ್ದು. ಇದಕ್ಕೆ ಇನ್ನೊಂದು ಹೆಸರು ಅಂತ ಕರಿತೀವಿ, ಅಕ್ಷಯ್ ಚೀನ್ ಅಂತ ಕರಿತೇವೆ. ಎಂತ ಕರಿತೀವಿ? ಅಕ್ಷಯ್ ಚೀನ್. ಇದಕ್ಕೆ LIC ಅಂತವ, ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್ ಅಂತ ಕರಿತೀವಿ. ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ಇದು ಸಹ ಯಾರ ಅಧೀನದಲ್ಲಿ ಅಂದರೆ ಚೀನಾದ ಅಧೀನದಲ್ಲಿರುವಂಥದ್ದು. ಈ ಒಂದು ಚೀನಾ ಮತ್ತು ಭಾರತ ಮಧ್ಯೆ ಈಗ 2024ರ PC ಕ್ವಶನ್ದಲ್ಲಿ ಬಂದಿರುವಂಥದ್ದು. ಇದು ಕ್ವಶನ್ಸ್, ಇದು ಗೊತ್ತಿರಲಿ, ನೆನಪಿರಲಿ, ಆಲ್ರೆಡಿ ಕೇಳಿದಂಥ ಕ್ವಶನ್ ಇದು. ಭಾರತ ಮತ್ತು ಚೀನಾದ ಮಧ್ಯೆ ಕಾರ್ಯನಿರ್ವಹಿಸುವ ಭಾರತೀಯ ಸೇನೆಯ ಪಡೆ ಯಾವುದು ಕೇಳಿದ್ದ? ITBP, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್. ಇದು ಒಂದು ಭಾರತೀಯ ಸೈನ್ಯದ ಏನು ಹೆಚ್ಚುವರಿಯಾಗಿರುವಂಥದ್ದು, ಒಂದು ಅಂಗವಾಗಿರುವಂಥದ್ದು ಯಾವುದು? ITBP. ಇದು ಕೆಲಸ ನಿರ್ವಹಿಸುವುದು ಎಲ್ಲಿಯಪ್ಪ ಅಂದರೆ ಭಾರತ ಮತ್ತು ಚೀನಾದಗಳು. ಈ ಒಂದು ಚೀನಾ ಮತ್ತು ಪಾಕಿಸ್ತಾನದ ಪ್ರಮುಖ ಆರ್ಥಿಕ ಒಂದು ಕಾರಿಡಾರ್ ಮಾಡ್ಯಾರ. ಯಾವುದೋ ಇದು ಕಾರಿಡಾರ್ ಐತಿ, ಒಂದು ಯಾವಪ್ಪ ಅಂದರೆ ಕಾರಿಡಾರ್ ಯೋಜನೆ ಐತಿ. ಆ ಯೋಜನೆಗೆ ಅಂತಂದ್ರೆ CPEC. ಇದು ಭಾರತ ಮತ್ತು POK ಭಾಗದಲ್ಲಿ ಹಾದು ಹೋಗ್ತೈತಿ. ಯಾವ ಶ್ರೇಣಿಯಲ್ಲಿ ಹಾದು ಹೋಗ್ತದಪ್ಪ ಅಂತ ಕೇಳಿದರೆ ಪೀರ್ ಪಂಜಾಲ್. ಯಾವುದು? ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಹಾದು ಹೋಗ್ತೈತಿ. ಇದು ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಹಾದು ಹೋಗುವಂಥದ್ದು. ಎಲ್ಲಿ? ಭಾರತ, ಚೀನಾ ಮತ್ತು ಪಾಕಿಸ್ತಾನ ಮುಂದೆ. ಅದು ಎಲ್ಲಿ, ಯಾವ ಭಾಗ ಕೇಳಿದ್ರೆ ಭಾರತೀಯ ಭೂಪ್ರದೇಶದಲ್ಲಿ. ಅಲ್ಲಿ ಯಾಕಂದರೆ POK ಅನ್ನೋದು ಪಾಕಿಸ್ತಾನದಾಗ ಅಧೀನ ಐತಿ. ಅವರು ಆರ್ಥಿಕವಾಗಿ ಅವರು ಸರಳ ಆಗ್ಬೇಕು. ಇಲ್ಲಿ ಒಂದು ನಕಾಶೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಮೇಲ್ಗಡೆ ನೋಡ್ಬೇಕು, POK ಪಾರ್ಟ್ ಅದಲ್ಲ, ಇಲ್ಲಿ ಬರ್ತೈತೆ ಅದು. ಈ ಒಂದು ಮೇಲ್ಗಡೆ ಇಲ್ಲಿ ಚೀನಾ ಐತಿ, ಇಲ್ಲಿ ಪಾಕಿಸ್ತಾನ ಐತಿ. ಇವ್ರು ಇದ್ದೊಳಗೆ ಆರ್ಥಿಕವಾಗಿ ಒಂದು ರಸ್ತೆ ಬೇಕಲ್ಲ, ಈ ಕಾರಿಡಾರ್ ಐತಲ್ಲ, ಇದು ಎಲ್ಲಿ ಸ್ಥಾಪಿಸ POK ಭಾಗದಲ್ಲಿ ಕಂಡುಬರ್ತದೆ. ಭಾರತ ಅಧೀನದಲ್ಲಿದ್ದರೆ ಸಹ ಅವರು ಕಾರ್ಯನಿರ್ವಹಿಸುವಂಥದ್ದಾಗಿದೆ. ಇನ್ನು ಭಾರತ ಮತ್ತು ನೇಪಾಳವನ್ನು ತೆಗೆದುಕೊಂಡಾಗ, ಈ ಒಂದು ನೇಪಾಳ ಇದೆಯಲ್ಲ, ಭಾರತ ಮತ್ತು ನೇಪಾಳ ತೆಗೆದುಕೊಂಡಾಗ ಮೊದಲಿಗೆ ಯಾವಾಗ 1947ಗಿಂತ ಮುಂಚೆ, ನಾವು ಯಾವಾಗ ಅವ್ರನ್ನ ಹೊರಗಡೆ ಹೋಗ್ತಾರಲ್ಲ ಅದಕ್ಕಿಂತ ಮುಂಚೆ ಅಂತೂ ರಾಜ್ಯಗಳಿಂದ ಗುರುತಿಸಲಾಗಿತ್ತು. ಯಾಕರು? ಮ್ಯಾಕ್ಮೋಹನ್ ರವರು. ನಂತರ ಏನಿತ್ತು ಅಂದರೆ ಹೊರದು. ಇದರೊಂದಿಗೆ ಭಾರತದೊಂದಿಗೆ ಇದು ಏನು ನೇಪಾಳದೊಂದಿಗೆ 1752 ಕಿಲೋಮೀಟರ್ ನಾವೇನು ಹೊಂದೇವಪ್ಪ ಅಂದರೆ ಭೂ ವಿಸ್ತೀರ್ಣದಲ್ಲಿ ಅವರದೊಂದಿಗೆ ನಾವು ಹಂಚಿಕೊಂಡೆವು ಗಡಿ ರೇಖೆಯಾಗಿ. ಭಾರತವು ನೇಪಾಳದೊಂದಿಗೆ ಕೆಲವೊಂದಿಷ್ಟು ರಾಜ್ಯಗಳು ಹೊಂದವು, ಏನೋ ಗಡಿ ಹೊಂದವು. ಅವುಗಳಿಗೆ ಬರುವಂಥದ್ದು ಯಾವಪ್ಪ ಅಂದರೆ ಒಂದು ಉತ್ತರಾಖಂಡ. ಮ್ಯಾಪ್ ನೋಡ್ಕೋಬೇಕು. ಮ್ಯಾಪ್ ನೋಡ್ಕೊಂಡು ನಾವು ಮ್ಯಾಪ್ ಕಣ್ಣು ಮುಂದೆ ಹೋಗ್ಬೇಕು. ನೇಪಾಳ ಕಣ್ಣು ಮುಚ್ಚಿ ನೋಡಿದಾಗ ಫಸ್ಟ್ ನೆನಪಾಗ್ಬೇಕು ನಮ್ಗೆ. ಫಸ್ಟ್ ಉತ್ತರಾಖಂಡ ಐತಿ, ಆಮೇಲೆ ಉತ್ತರ ಪ್ರದೇಶ, ಬಿಹಾರ, ಮತ್ತು ಆಮೇಲೆ ಸಿಕ್ಕಿಂ ಬರ್ತೈತಿ. ಇದರ ಜೊತೆಗೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ ಸಹ ಹಂಚಿಕೊಂಡು ನೆನಪಿರ್ಬೇಕು. ಫಸ್ಟ್ ನೋಡ್ತಾನೆ ಬಿಹಾರ್ ಐತಪ್ಪ, ಬಿಹಾರ್ ಮುಗಿಯೋಣ ಸಿಕ್ಕಿಂ ಪಾಠ ನೆನಪುತ್ತೆ. ಹಂಗಲ್ಲ, ಮ್ಯಾಪ್ ಅನ್ನೋದು ಸರಿಯಾಗಿ ಗಮನಿಸ್ಬೇಕು. ಯಾಕಂದರೆ ಅಲ್ಲಿ ಪಶ್ಚಿಮ ಬಂಗಾಳ ಸಹ ಅಲ್ಪ ಪ್ರಮಾಣದಲ್ಲಿ ಏನಂದ ಗಡಿಯನ್ನು ಹಂಚಿಕೊಂಡೈತಿ. ಇದು ಭಾಳ ನೆನಪಿಡ್ಬೇಕು. ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿ ನೇಪಾಳವು ಭಾರತದ 2 ರೀತಿಯ ಗಡಿಯನ್ನು ನಿರ್ಮಿಸಿತ್ತು. ಒಂದು ಒಳ ವೃತ್ತದ ರಾಜ್ಯಗಳು ಬರ್ತಾವೆ, ಒಂದು ಹೊರ ವೃತ್ತದ ರಾಜ್ಯಗಳು ಬರ್ತಾವೆ. ಇಲ್ಲಿ ಬ್ರಿಟಿಷರ ಅವಧಿಯಲ್ಲಿ 1700 ಏನು ಬ್ರಿಟಿಷರ ಆಳ್ವಿಕೆ ಐತೆ ನೋಡಿ, 1947 ಮುಂಚೆ. ಅವಾಗ ಏನು ಮಾಡ್ತಂದ್ರೆ ಒಳ ವೃತ್ತ ಅಂದರೆ ಭಾರತದ ಏನು ಬಾರ್ಡರ್ ಐತಲ್ಲ, ಇಲ್ಲಿ ನಾನು ಗುರುತಿಸ್ನ ಮೇಲ್ಗಡೆ ಈ ಒಂದು ಪಾರ್ಟ್ ಬರ್ತದೆ ನೋಡು, ಇದು ಒಳ ವೃತ್ತ. ಇದು ನಮ್ಮದು ಅವಾಗ ಏನು ಮಾಡಿದ್ರು ಪಾಕಿಸ್ತಾನ, ಇಲ್ಲಿವರೆಗೂ ಭಾರತ ಐತಿ, ಇದ್ರೊಳಗೆ ಬರ್ತೈತಪ್ಪ ಅಂದಮ್ಯಾಗ ಒಳ ವೃತ್ತ. ಹೊರ ವೃತ್ತಪ್ಪ ಅಂದ್ರೆ ಇದರಿಂದ ಹೊರಗೆ ಹೋಗ್ತದಲ್ಲ ಈ ಪಾಠ, ನೇಪಾಳ ನಮಗೆ ಸಂಬಂಧಪಡ್ತಾವೆ. ಅದರ ಮೇಲಿಂದು ಹೊರ ವೃತ್ತ ಅಂತೇಳಿ ರಾಜ್ಯಗಳು ಅಂತೇಳಿ ಯಾರು ಬ್ರಿಟಿಷರ್ ಆಳ್ವಿಕೆಯಲ್ಲಿ ನಡೆದಿತ್ತು. ಬಟ್ ಒಳ ವೃತ್ತದ ರಾಜ್ಯಗಳ ಬಂದಾಗ ಒಂದು ನೇಪಾಳ ಬರ್ತೈತಿ, ಭೂತಾನ್, ಸಿಕ್ಕಿಂ, ಇವೆಲ್ಲ ಅಂದ್ರೆ
ತಟಸ್ಥ ರಾಷ್ಟ್ರಗಳು ಪ್ರಸ್ತುತ ಏನು ಮಾಡಿದ್ರೆ ಸ್ವತಂತ್ರ ರಾಷ್ಟ್ರಗಳು ಬದುಕಲತ್ತವು. ಆದರೆ ಸಿಕ್ಕಿಂ ಏನಾಯ್ತಪ್ಪ ಅಂದರೆ ಅದನ್ನು ನಾವು ವಶಪಡಿಸಿಕೊಂಡು ಏನು ಮಾಡಿದೆವು, ನಮ್ಮ ಭಾರತದ ಒಂದು ರಾಜ್ಯನಾಗಿ ಘೋಷಣೆ ಮಾಡಿ ಅದನ್ನು ರಾಜ್ಯ ಸ್ಥಾನ ಕೊಟ್ಟೇವೆ ಅದಕ್ಕೆ. ಇನ್ನು ಹೊರ ಬಂದಾಗ ಟಿಬೇಟ್ ಪ್ರಸ್ತುತ ಚೀನಾದ ಆಳ್ವಿಕೆಯಲ್ಲಿ ಐತದು. ಈ ಪಾಕಿಸ್ತಾನ ಇದು ಗೊತ್ತಿರಲಿ, ಇದು ಅಫ್ಘಾನಿಸ್ತಾನ ಪಾಕಿಸ್ತಾನ ನಮ್ದರಲ್ಲಿತ್ತು. ಅಫ್ಘಾನಿಸ್ತಾನ ಐತಪ್ಪ ಅಂದರೆ ಪ್ರತ್ಯೇಕ ರಾಷ್ಟ್ರ, ಅದನ್ನಿಂದ ಹೊರ ವೃತ್ತದ ರಾಜ್ಯಗಳಿಂದ ಕರೆಯಲಾಗುತ್ತೆ. ಈ ಪ್ರಸ್ತುತವು ಒಂದು ಪ್ರತ್ಯೇಕ ರಾಷ್ಟ್ರಗಳಿಗೆ ಕಾರ್ಯನಿರ್ವಹಿಸ್ಲಕತ್ತಾವು. ಇದರಲ್ಲಿ 2020ರಲ್ಲಿ ಇಲ್ಲಿ ಎನ್ಕ್ಲೇವ್ ಪ್ರದೇಶಗಳದಾವು. ಎನ್ಕ್ಲೇವ್ ಪ್ರದೇಶಗಳು ಅಂದರೆ ಎನ್ಕ್ಲೇವ್ ಅಂತ ಬರ್ತಾವೆ. ಇದು ಭಾರತದ ಗಡಿಯಪ್ಪ. ಇಲ್ಲಿ ಸ್ವಲ್ಪ ಏನು ಕೋಳಿ ಇಷ್ಟ್ಕೊಂಡು ಬರ್ತದೆ, ಕೋಳಿ ಹಿಡಿಕಿನತ್ಲೆ ಇದಕ್ಕೆ ಏನಂತಪ್ಪ ಅಂದರೆ ಎಕ್ಸ್ಕ್ಲೇವ್ ಅಂತ ಕರಿತೇವೆ. ಇನ್ನು ಅದೇ ರೀತಿಗೆ ಇದು ಭಾರತ ಇಲ್ಲೇ ಮುಗಿದಿರ್ತೈತಿ. ಇದು ಹೊರಗಡೆ ಹೋಗಿ ಕೋಳಿ ಇಷ್ಟೇ ಸ್ವಲ್ಪ ನಮ್ದೇನು ರಸ್ತೆ ಇರ್ತದೆ, ಒಂದು ದಾರಿ ಹೋಟು ಮನುಷ್ಯ ಎಕ್ಸಾಂಪಲ್, ಇದ್ರ ಹೊರಗಡೆ ಎಷ್ಟು ಜಾಗ ಐತಲ್ಲ ಇದಕ್ಕೆ ಎಂತ ಎಕ್ಸ್ಕ್ಲೇವ್. ಇನ್ನು ಎನ್ಕ್ಲೇವಪ್ಪ ಅಂದರೆ ಇಷ್ಟು ಇರ್ತೈತೆ, ಇದರ ನಮ್ದು ಇರ್ತದೆ ಜಾಗ ಸ್ವಲ್ಪ. ಇಲ್ಲಿ ಏನೋ ನಮ್ಮದು ಇದು ಇಟ್ಟು ಬೇರೆದು ಇರ್ತದೆ. ಇದು ಹೆಂಗಪ್ಪ ನೇಪಾಳದೈತೆ, ನೇಪಾಳದ ನಮ್ದು ಇಟ್ಟು ಜಾಗ ಐತಲ್ಲ ಇದಕ್ಕೆ ಏನಂತಪ್ಪ ಅಂದರೆ ಎನ್ಕ್ಲೇವ್ ಅಂತ ಕರಿತೇವೆ. ಇದು ನೇಪಾಳದಾಗ ಇಷ್ಟು ನಮ್ಮ ಜಾಗ ಐತೆ, ಇದಕ್ಕೆ ಎನ್ಕ್ಲೇವ್ ಅಂತೇವೆ. ಭಾರತ ಇದಕ್ಕೆ ಒಂದೇ ಇಟೇ ಸೊ ಏನೋ ದಾರಿ ನಮಗೆ ಇಲ್ಲಿ ಈ ಪಾರ್ಟ್ ಐತಲ್ಲ ಇದಕ್ಕೆ ಅಂತಂದರೆ ಎಕ್ಸ್ಕ್ಲೇವ್ ಅಂತ ಎನ್ಕ್ಲೇವ್. ಎರಡು ವಿವಾದಿತ ಸ್ಥಳಗಳದಾವ ಇಲ್ಲಿ. ಒಂದು ಕಾಲಾಪಾನಿ, ಒಂದು ಲಿಪುಲೇಖ ಬರ್ತಾವೆ. ಎಲ್ಲಿ ಬರ್ತಾವಪ್ಪ ಅಂದರೆ ಇಲ್ಲಿ ಬರ್ತಾವೆ ನೋಡ್ರಿ. ಎಲ್ಲಿ ಬರ್ತಾವಪ್ಪ ಅಂದ್ರೆ ಇಲ್ಲಿ ಒಂದು ಸೆಕೆಂಡ್ ತೋರಿಸ್ತೀನಿ ನಿಮ್ಗೆ. ಈ ಒಂದು ಪಾರ್ಟ್ನೇ ಬರ್ತಾವೆ ನೋಡ್ಲಕ್ಕೆ. ಇಲ್ಲಿ ಕಾಲಾಪಾನಿ ಬರ್ತೈತಿ, ಇಲ್ಲಿ ಬರ್ತೈತೆ ಅದು. ಇಲ್ಲೊಂದು ಕಾಲಾಪಾನಿ ಬರ್ತೈತಿ, ಇಲ್ಲೊಂದು ಲಿಪುಲೇಖ ಬರ್ತೈತಿ. ಇಲ್ಲಿ ಇವೆರಡೂ ಪಾರ್ಟ್ ಅದಾವ. ಇವು ಏನದವಲ್ಲ ಚೀನಾದವ್ರು ತಮ್ಮವ್ರು ಆಗತ್ತಿದಾರೆ. ಅವ್ರು ಇಲ್ಲೊಂದು ಬರ್ತೈತಿ, ಇಲ್ಲೊಂದು ಬರ್ತೈತಿ ಅದ. ಅವ್ರು ಇವು ನಾವು ಈ ಎರಡು ಸ್ಥಳಗಳು ಅದಾವಲ್ಲ ಇಲ್ಲಿ ಭಾರತ ಮತ್ತು ನೇಪಾಳಗಳ ಮಧ್ಯೆ ಕಂಡು ಬರ್ತಾವೆ. ಆ ಕಂಡು ಬರೋದಕ್ಕಾಗಿ ಏನೈತಪ್ಪ ಅಂದರೆ ಒಂದು ವಿವಾದ ನಡೀತು ಭಾರತ ಮತ್ತು ನೇಪಾಳಗಳ ಮಧ್ಯೆ. ಚೀನಾದವ್ರು ನಮ್ದು ಅಂದವು, ಆಮೇಲೆ ಅನ್ನೋದು ನಾವು ನೇಪಾಳದೊಂದಿಗೆ ಇದು ಮಾಡ್ಕೊಂಡು ಅವ್ರು ನಮ್ಮದು ಅಂತೇಳಿ ಬಂದಾಗ ಇದಕ್ಕೆ ಇದು ಕ್ವಶನ್ ಆಗಿತ್ತು. ಕಾಲಾಪಾನಿ ಗಡಿರೇಖೆ ಕಾಲಾಪಾನಿ ಗಡಿರೇಖೆ ಯಾವ ರಾಷ್ಟ್ರಗಳ ಮಧ್ಯೆ ಕಂಡು ಬರುತ್ತದೆ, ಇದು ಕ್ವಶನ್. ಇಲ್ಲಿ ನಾವು ಪ್ರೀ ಕೋಚಿಂಗ್ ಎಕ್ಸಾಮ್ ಇರ್ತಲ್ಲ ಆ ಎಕ್ಸಾಮ್ನಲ್ಲಿ ಆಗಿರುವಂಥದ್ದು. ಇದು ಎಲ್ಲಿ ಕಂಡು ಬರ್ತೈತಿ, ನೇಪಾಳ ಮತ್ತು ಭಾರತದ ಮಧ್ಯೆ ಕಂಡು ಬರುವಂಥದ್ದು. ಭಾರತ ಮತ್ತು ಮಧ್ಯ ಸ್ಥಳೀಯವಾಗಿ ಏನು ಕರಿತೇವಪ್ಪ ಅಂದರೆ ಕಾಲಾಪಾನಿ ಗಡಿರೇಖೆ. ಇದು ಒಂದ್ಸಲ PC ಕ್ವಶನ್ ಸಹ ಆಗಿರುವಂಥದ್ದು. ಈ ಒಂದು ನೇಪಾಳ ಮತ್ತು ಭಾರತ ಮಧ್ಯೆ ಒಂದು ಅಣೆಕಟ್ಟಿನ ವಿವಾದ ಐತೆ. ಯಾವ ನದಿಗೆ ಐತಪ್ಪ, ಕೋಶಿ ನದಿ ಕಟ್ಟಿರೋದು ಅಣೆಕಟ್ಟು. ಆ ಕೋಶಿ ನದಿ ಕಟ್ಟಂಥ ಅಣೆಕಟ್ಟಿನ ಬಗ್ಗೆ ಪ್ರಸ್ತುತವರೆಗೂ ಸಹ ವಿವಾದ ಐತಿ. ಇನ್ನು ಅದೇ ರೀತಿ ನೇಪಾಳದ ರಾಜಧಾನಿ ಯಾವುದು, ಕಠ್ಮಂಡು. ಇಲ್ಲಿ ರುಪಿ ಅಂತ ಹೇಳಿ ಬಳಕೆ ಮಾಡ್ತಾರೆ. ಭಾರತದ ರುಪಿ ಸಹ ಎಲ್ಲಿ ಅಂತಲ್ಲ ಅದು ಅಲ್ಲಿ ಬಳಕೆ ಆಗಿರುವಂಥದ್ದು. ಮತ್ತು UPI ಅಂತ ಏನು ಯೂಸ್ ಮಾಡ್ತೀವಲ್ಲ ಎಲ್ಲರೂ ಫೋನ್ಪೇದಲ್ಲಿ ಬರ್ತದೆ UPI. ಭಾರತವನ್ನು ಬಿಟ್ಟರೆ ನಂತರ ಯೂಸ್ ಮಾಡೋದು ಯಾವುದಪ್ಪ ಅಂದರೆ ನೇಪಾಳ ರಾಷ್ಟ್ರ ಆಗಿರುವಂಥದ್ದು. ಅತಿ ಹೆಚ್ಚು ಹಿಂದೂಗಳು ಒಂದು ರಾಷ್ಟ್ರವನ್ನು ತೆಗೆದುಕೊಂಡಾಗ ಪರ್ಸೆಂಟೇಜ್ ಮ್ಯಾಗ ಶೇಕಡಾವಾರು ತೆಗೆದುಕೊಂಡು ಅತಿ ಹೆಚ್ಚು ಹಿಂದೂಗಳನ್ನು ಹೊಂದಿರುವ ರಾಷ್ಟ್ರ ಯಾವುದಪ್ಪ ಅಂದರೆ ಅದು ನೇಪಾಳವಾಗಿರುವಂಥದ್ದು. ಈ ಒಂದು ಭಾರತ ಮತ್ತು ನೇಪಾಳ ಆಯಿತು. ಭಾರತ ಮತ್ತು ನೇಪಾಳದ ಮಧ್ಯೆ ಗಡಿರೇಖೆಯಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿದಂತಹ ಭಾರತೀಯ ಪಡೆ ಯಾವುದಪ್ಪ ಅಂತ ಕೇಳಿದೆ, ಸಶಸ್ತ್ರ ಸೀಮಾ ಬಲ ಅಥವಾ SSC ಅಂತ ಕರಿತೇವೆ. ಸಶಸ್ತ್ರ ಸೀಮಾ ಬಲ ಏನೈತಲಪ್ಪ ಇದು ಅಂದರೆ ಇಲ್ಲಿ ಕಾರ್ಯನಿರ್ವಹಿಸುವಂಥದ್ದು ಇಲ್ಲಿ ಭಾರತ ಮತ್ತು ನೇಪಾಳದ ಗಡಿ ಭಾಗದಲ್ಲಿ ಬರುವಂಥದ್ದು. ಇನ್ನು ಮುಂದೆ ಬರುವಂಥದ್ದು ಯಾವುದಂದ್ರೆ ಭೂತಾನದೊಂದಿಗೆ. ಭಾರತ ಮತ್ತು ಭೂತಾನ ಒಂದು ಚಿಕ್ಕ ರಾಷ್ಟ್ರಗಳಲ್ಲಿ ಒಂದು ಏಷ್ಯಾ ಖಂಡದಲ್ಲಿ ಬರುವಂಥದ್ದು. ಭಾರತ ಮತ್ತು ಭೂತಾನ್ಗಳ ಮಧ್ಯೆ 1865ರಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಈ ಒಂದು ಬಾರ್ಡರ್ ಲೈನ್ ಗುರುತಿಸ್ತೇವೆ ನಾವು ಭಾರತ ಮತ್ತು ಭೂತಾನ್. ಒಟ್ಟು 587 ಕಿಲೋಮೀಟರ್. ಒಟ್ಟು 587 ಕಿಲೋಮೀಟರ್ ಭಾರತ ಮತ್ತು ಇಲ್ಲಿ ಭೂತಾನ್ ಮಧ್ಯೆ. ಯಾವಾಗ ಗುರುತಿಸ್ತೇವೆ ಅಂದರೆ 1865ರಲ್ಲಿ ಸಿಂಚುಲಾ ಒಪ್ಪಂದದ ಮೂಲಕ. ಗೊತ್ತಿರಲಿ ಈಗ ಇಲ್ಲಿವರೆಗೂ ನೋಡಿದೆವು ಯಾವ್ಯಾವ ರಾಷ್ಟ್ರಗಳ ಮಧ್ಯೆ ಯಾವ್ಯಾವ ಅಂತೇಳಿ. ಹಂಗೆ ಭಾರತ ಮತ್ತು ಭೂತಾನ್ ಮಧ್ಯೆ ಬಂದಾಗ ಒಂದು ಯಾವ ಗಡಿ ಅಂದರೆ ಭೂತಾನ್ ಗಡಿ ಐತಿ. ಯಾವುದು ಆ ಗಡಿ ಅಲ್ಲಿ ಒಂದು ಸ್ಥಳೀಯವನ್ನು ಹೆಸರು ಐತಿ, ಅದನ್ನು ಹೇಳೋಣ ಸಹ. ಯಾಕೆ ಸಿಲಿಗುರಿ ಅನ್ನೋ ಸ್ಥಳ ಬರ್ತೈತಿ, ಅಲ್ಲಿ ಹೊಡೆದಾಡ್ತಾರೆ. ಭಾರತ ಮತ್ತು ವಿವಾದಿತ ಸ್ಥಳ ಅದಾವಲ್ಲ ಅವ್ರ ಬಗ್ಗೆ ನೋಡ್ಕೊಂಡಾದಾಗ ಒಂದು ಒಪ್ಪಂದ ಬರ್ತೈತೆ 1865ರಲ್ಲಿ ಬ್ರಿಟಿಷರ ಅವಧಿಯಲ್ಲಿ. ಸಿಂಚುಲಾ ಒಪ್ಪಂದದ ಮೂಲಕ ಭಾರತ ಮತ್ತು ಭೂತಾನ್ ಮಧ್ಯೆ ಗಡಿರೇಖೆ ಅನ್ನೋ ಎಷ್ಟು 587 ಕಿಲೋಮೀಟರ್ ಉದ್ದದಷ್ಟು. ಭೂತಾನದೊಂದಿಗೆ ಗಡಿ ಹಂಚಿಕೊಂಡಿರುವ ಭಾರತ ರಾಜ್ಯಗಳು ಬಂದಾಗ ಮೊದಲನೇದಾಗಿ ಭೂತಾನದಲ್ಲಿ ಸಿಕ್ಕಿಂ ಬರುವಂಥದ್ದು. ಸಿಕ್ಕಿಂ ಅಲ್ಲಿ ಕೆಳಭಾಗದಲ್ಲಿ ಬರುತ್ತದಲ್ಲ, ಇದು
ಏನಂತಲೇ ವೆಸ್ಟ್ ಬೆಂಗಾಲ್. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದು ನೇಪಾಳದೊಂದಿಗೆ ಹಂಚಿಕೊಂಡಿದ್ದು ಯಾವುದಪ್ಪ ಅಂದರೆ ವೆಸ್ಟ್ ಬೆಂಗಾಲ್, ನಂತರ ಭೂತಾನ್ದೊಂದಿಗೆ ಹಂಚಿಕೊಂಡು. ಇದು ನೆನಪಿರಲಿ, ಯಾಕಂದ್ರೆ ಕೆಲವು ಹಂಚಿಕೊಂಡ್ಲಿ ತಗೊಂಡ್ರೆ ಸಿಕ್ಕಿಂ ಇದೆಯಲ್ಲ, ಇಲ್ಲಿ ಸಿಕ್ಕಿಂ ಆಸಾಮ್ ಇದೆಯಲ್ಲ, ಆಸಾಮ್ ಹಂಚ್ಕೊಂಡೈತಿ ವೆಸ್ಟ್ ಬೆಂಗಾಲ್ ಭಾರತ ತಗೊಂಡಿರ್ತಾರೆ. ಮ್ಯಾಪನ್ನು ತೆಗೆದುಕೊಂಡಾಗ ಏನಂತಲೇ ಆಸಾಮ್ ಪಶ್ಚಿಮ ಬಂಗಾಳ ಸಹ ಹಂಚಿಕೊಂಡೈತಿ. ಸಿಕ್ಕಿಂ, ವೆಸ್ಟ್ ಬೆಂಗಾಲ್ ಮತ್ತು ಆಸಾಮ್ ಮತ್ತು ಅರುಣಾಚಲ್ ಪ್ರದೇಶ್ 4 ಏನದಾವಲ್ಲಿ ಇವು ರಾಜ್ಯಗಳು ಭೂತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡು ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂತಾನದಲ್ಲಿ ಹಂಚಿಕೊಂಡಿರುವ ರಾಜ್ಯಗಳಾಗ್ಯಾವು. ಇನ್ನು ರೀತಿಯಾಗಿ 2017ರಿಂದ ಇತ್ತೀಚೆಗೆ ಏನೈತಪ್ಪ ಅಂದರೆ ಒಂದು ಡೋಕ್ಲಾಂ ಬರ್ತೈತಿ ಅಥವಾ ಡ್ರೋಕಿಂಗ್ ಅಂತೇಳಿ ಒಂದು ಗಡಿ ಪ್ರದೇಶಕ್ಕೆ ಸಂಬಂಧಿಸಿದಂಥ ಒಂದು ವಿವಾದವಾಗ್ತೈತಿ. ಇಲ್ಲಿ ಭೂತಾನ ಮತ್ತು ಚೀನಾದ ಮಧ್ಯೆ ಇಲ್ಲಿ ಬರ್ತದೆ ನೋಡಿ. ಇಲ್ಲಿ ಈ ಒಂದು ಏನು ನಾವು ಪಾಯಿಂಟ್ ಮಾಡ್ತೀನಲ್ಲ, ಈ ಒಂದು ಪಾರ್ಟ್ನಾಗ ಏನಾಯ್ತಪ್ಪ ಅಂದರೆ ಕಂಡು ಬರುವಂಥದ್ದು, ಈ ಒಂದು ಪಾರ್ಟ್ನಾಗ ಕಂಡು ಬರ್ತಲ್ಲ. ಇಲ್ಲಿ ಏನಾಯ್ತಪ್ಪ ಅಂದರೆ ಚೀನಾದ ಗಡಿ ಪ್ರದೇಶ ಐತಿ, ಭೂತಾನ್ ಪ್ರದೇಶ ಐತಿ ಮತ್ತು ಭಾರತದ ಐತಿ. ಹೆಂಗಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಗಮನಿಸ್ರಿ ಕಡೆ, ಇದು ನಮ್ಮ ಸಿಕ್ಕಿಂ, ಇದು ಭೂತಾನ, ಇದು ಸಿಕ್ಕಿಮ, ಇದು ಭೂತಾನ, ಇದು ಚೀನಾ ಪಾರ್ಟ, ಇದೇನಂತಲೇ ಚೀನಾ ಪಾರ್ಟ್. ಈ ಮಧ್ಯದಲ್ಲಿ ಇಲ್ಲೊಂದು ಏನಂತಲೇ ಒಂದು ಡೋಕ್ಲಾಂ ಗಡಿ ಪ್ರದೇಶ ಐತಿ ಇಲ್ಲಿ. ಮತ್ತು ಅಲ್ಲೊಂದು ಸಿಲಿಗುರಿ ಎಂಬ ಸ್ಥಳ ಐತೆ ಅಲ್ಲಿ. ಈ ಸ್ಥಳ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತದೆ. ಆ ಸ್ಥಳ ಕಂಡುಬರೋದಕ್ಕೆ ಅದಕ್ಕೇನು ಸಂಬಂಧ ಅಂತ ಹೇಳ್ತೀನಿ. ಇಲ್ಲಿ ನಾವು ಪಶ್ಚಿಮ ಬಂಗಾಳ, ಇಲ್ಲಿಲ್ಲ ಈ ಒಂದು ಪಾರ್ಟ್ನಾಗ ಕಂಡು ಬರುವಂಥದ್ದು ಅದು. ಇಲ್ಲಿ ಈ ಒಂದು ಪಾರ್ಟ್, ಇಲ್ಲಿ ಪಶ್ಚಿಮ ಬಂಗಾಳ ಐತಲ್ಲ ಗಡಿ ಭಾಗ, ಇಲ್ಲಿ ಕಂಡು ಬರ್ತೈತಿ. ಈ ಪ್ರದೇಶಕ್ಕೆ ಚೀನಾ ನಮ್ದತ್ತದು, ಭೂತಾನ್ ನಮ್ದತ್ತು, ಇದು ನಾವು. ಇದ್ರ ಮಧ್ಯೆ ಇತ್ತೀಚೆಗೆ ನಡೆದಂಥದ್ದು 2017ರಲ್ಲಿ ಎಂದು ವಿವಾದಿತ ಸ್ಥಳವಾಗಿರುವಂಥದ್ದು ಇದು. ಈ ಸಿಲಿಗುರಿ ಎಂಬ ಸ್ಥಳ ಇಲ್ಲದೆ ಭಾರತದ ಪಶ್ಚಿಮ ಬಂಗಾಳ ಕಂಡು ಬರ್ತೈತಿ. ಅವ್ರು ನಮ್ದು ಅಂತ ಹೇಳಿ ಅವ್ರು ವಿವಾದಿತ ಮಾಡತ್ತಿದ್ದು ಇತ್ತೀಚೆಗೆ ಇದನ್ನು ಗೊತ್ತಿರಲಿ ಅಂತ ಹೇಳಿದೆ. ಇನ್ನು ಅದೇ ರೀತಿಯಾಗಿ ಭೂತಾನದ ಕರೆನ್ಸಿ ಬಂದಾಗ ಯಾವುದಪ್ಪ ಅಂದರೆ ಥಿಂಪು ಆಗಿರುವಂಥದ್ದು. ರುಪಿ ಅನ್ನೋದು ಭೂತಾನದ ಕರೆನ್ಸಿ, ಅದರ ರಾಜಧಾನಿ ಬಂದು ಥಿಂಪು ಆಗಿರುವಂಥದ್ದು. ಸಾರಿ, ಬೇರೆ ಹೇಳಿದೆ ನಾವು, ಉಲ್ಟಾ ಇದು ಹೇಳಿದೆ ಏನು, ಅದು ಮೇಲಿನ ಕೆಳಗಿನ ಮೇಲೆ ಹೇಳಿದೆ. ಕರೆನ್ಸಿ ಬಂದಾಗ ರುಪಿ, ಭೂತಾನದ ರಾಜಧಾನಿ ಬಂದಾಗ ಥಿಂಪು ಆಗಿರುವಂಥದ್ದು. ಇನ್ನು ಬರುವಂಥದ್ದು ನೆಕ್ಸ್ಟ್ ಯಾವುದಪ್ಪ ಅಂದರೆ ಮಯನ್ಮಾರ. ಭಾರತ ಮತ್ತು ಮಯನ್ಮಾರದ ಗಡಿರೇಖೆ ಬಂದಾಗ ಭಾರತದ ಒಂದು ಪೂರ್ವದ ಭಾಗದಲ್ಲಿ ಈಶಾನ್ಯದ ರಾಜ್ಯಗಳಿಗೆ ಹಂಚಿಕೊಂಡಿರುವಂತಹ ಒಂದು ಭಾಗ ಯಾವುದಪ್ಪ ಅಂದರೆ ಮಯನ್ಮಾರ. ಮಯನ್ಮಾರ ದೇಶವು ಭಾರತದೊಂದಿಗೆ ಸುಮಾರು 1458 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದೆ. ಒಂದೊಂದು ಡಾಟಾ ಹೆಂಗೆ ಕೊಟ್ಟರಪ್ಪ ಅಂದರೆ ಇಲ್ಲಿ 1443 ಕೊಟ್ಟರೆ, ಆದರೆ 1458 ಗೌರ್ಮೆಂಟ್ ಬುಕ್ಸ್ನ ಕೊಟ್ಟರೆ. ಅದಕ್ಕೆ ನಾವು ರೆಫರ್ ಮಾಡ್ಬೇಕಾದ್ರೆ ಪುಸ್ತಕಗಳನ್ನು ಯಾವುದು ನಮ್ಮ ಕರ್ನಾಟಕ ಸ್ಟೇಟ್ ಬರಿತೇವೆ, ಕರ್ನಾಟಕ ಸ್ಟೇಟ್ ಬುಕ್, ಯಾಕಂದ್ರೆ ಬುಕ್ ಆಧಾರ ಇಟ್ಕೊಂಡ್ರೆ ನಾಳೆ ನಾವು ಏನು ಮಾಡೋದು, ವಾದ ಮಾಡಕ್ಕೆ ಬರ್ತೈತೆ. ಅದರಿಂದ 1458 ಕಿಲೋಮೀಟರ್ ಅಂತೇಳಿ ಭಾರತ ಮತ್ತು ಮಯನ್ಮಾರ್ಗಳ ಮಧ್ಯೆ. ಈ ಒಂದು ಮಯನ್ಮಾರ ಇದೆಯಲ್ಲ, ಎಷ್ಟು ರಾಜ್ಯಗಳೊಂದಿಗೆ ಹೊಂದಿದೆ ಅಂದ್ರೆ ಟೋಟಲ್ ಆಗಿ ಒಂದು ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ 4 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದಾಗಿದೆ. ಇದು ಕಾಣಬಹುದು. ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ ಈ ಒಂದು ಪಾರ್ಟ್ನ ಕಂಡು ಬರ್ತದೆ. ಇಲ್ಲಿ ಚಿತ್ರವನ್ನು ಗಮನಿಸಬೇಕು. ಇದು ಇಲ್ಲಿ ಭಾರತ ಮತ್ತು ಮಯನ್ಮಾರ ಮಧ್ಯೆ. ಇಲ್ಲಿ ಒಂದು ಮಯನ್ಮಾರ ಗಡಿ ಭಾಗ ಐತಲ್ಲ, ಈ ಒಂದು ಪಾರ್ಟ್ನಾಗ ಹಲವಾರು ರೀತಿ ಬುಡಕಟ್ಟು ಜನ ಕಂಡು ಬರ್ತಾವೆ. ಯಾವ್ಯಾವ ಬುಡಕಟ್ಟು ಜನಾಂಗ ಏನೇನು ಮಾಡ್ತದೆ ಅನ್ನೋ ಸ್ವಲ್ಪ ಗೊತ್ತಿರ್ಬೇಕು. ಅದು ಕೆಲವೊಂದಷ್ಟು ಇತ್ತೀಚೆಗೆ ಏನಪ್ಪ ಅಂದರೆ ಕೆಲವೊಂದಷ್ಟು ರಾಜ್ಯಗಳ ರಚನೆ ಆಗ್ಬೇಕಂದ್ರೆ ಆಯಾ ಬುಡಕಟ್ಟಿನ ಆಧಾರದ ಮೇಲೆ ನಾವು ರಾಜ್ಯಗಳ ರಚನೆ ಮಾಡ್ಯಾವ. ಯಾಕಂದ್ರೆ ನಾಗಾ ಬುಡಕಟ್ಟು ಜನಾಂಗದಿಂದ ನಾಗಾಲ್ಯಾಂಡ್ ರಾಜ್ಯ ಸ್ಥಾಪನೆ ಆಯಿತು. ಹಿಂಗೆ ಕೆಲವೊಂದಷ್ಟು ಬುಡಕಟ್ಟು ಜನಗಳು ಅಲ್ಲಿ ಕಂಡು ಬರ್ತಾವೆ. ಅವುಗಳನ್ನ ನೋಡ್ಕೊಂಡವು. ಯಾವಾಗ ಮಯನ್ಮಾರ್ ಮತ್ತು ಬುಡಕಟ್ಟು ಜನಾಂಗಗಳು ಒಳಗೊಂಡೈತಲ್ಲ, ಇವ್ರು ಭಾರತದ ರಾಷ್ಟ್ರೀಯ ಒಂದು ವಾಹಿನಿ ಇಲ್ಲಿ ಸೇರಿಸ್ಬೇಕಂತೇಳಿ 1963ರಲ್ಲಿ ಏನಿತ್ತು, ನಾಗಾಲ್ಯಾಂಡ್ ರಾಜ್ಯ ಸ್ಥಾಪನೆ ಆಯಿತು. 1972 ಮಿಜೋರಾಂ ಆಯಿತು. 2019ರಲ್ಲಿ ಒಂದು ವಾಣಿಜ್ಯ ವ್ಯಾಪಾರ ಒಳನಾಡು ಸಾರಿಗೆಯಾಗಿ ಒಂದು ನಾವು ಬ್ರಿಡ್ಜ್ ಸಹ ಸ್ಥಾಪನೆ ಮಾಡ್ಯಾವ, ಕಾಲುವೆ ಮಾಡ್ಯಾವ. ಅಂದರೆ ನದಿ ಹರಿತಿತ್ತಲ್ಲ, ಕಾಲುವೆ ಸಹಾಯಲ್ಲಿ 2019 ಇತ್ತೀಚೆಗೆ ಆಗಿರುವಂಥದ್ದು. ವಾಣಿಜ್ಯ ವ್ಯಾಪಾರಕ್ಕಾಗಿ ಆರ್ಥಿಕವಾಗಿ ಅವರು ನಮಗೇನು ಮಾಡ್ಬೇಕು, ಸರಳವಾಗಲತ್ತೆ ಒಳನಾಡಿನ ಜಲ ಸಾರಿಗೆಯಾಗಿ ಒಂದೇನು ಬ್ರಿಡ್ಜ್ ಸಹ ಮಾಡಿವೆ. ಯಾವುದು ಕಾಲಗನ ನದಿಗೆ, ಯಾವುದು ಕಾಲ್ದನ್ ನದಿಗೆ ಒಂದು ಒಪ್ಪಂದ ಮಾಡಿಕೊಂಡಿರುವಂಥದ್ದು. ಯಾವುದು ಭಾರತ ಮತ್ತು ಮಯನ್ಮಾರದ ಯಾವ ನದಿಗೆ, ಕಾಲ್ದನ್ ನದಿ ಅಥವಾ ಕಾಲ್ಗನ್ ನದಿ ಅಂತ ಹೇಳಿ ಬರ್ತದೆ. ಕಾಲ್ಗನ್ ನದಿಯು ಯಾವ ರಾಜ್ಯದಲ್ಲಿ ಬರ್ತದಪ್ಪ ಅಂದರೆ ಇಲ್ಲಿ ಒಂದು ಮಿಜೋರಾಂ ರಾಜ್ಯದಲ್ಲಿ ಬರುವಂಥದ್ದು. ಉಗಮದಿಂದ ಮಯನ್ಮಾರದ ಮೂಲಕ ಹಾದು ಸಿತ್ವ ಅಥವಾ ಸಿಟ್ಟಾವೆ ನದಿ ಎಂಬಲ್ಲಿ ಏನು ಮಾಡ್ತಪ್ಪ ಅಂದರೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಯಾವ ಕೊಲ್ಲಿ? ಬಂಗಾಳ ಕೊಲ್ಲಿ. ಗೊತ್ತಿಲ್ಲ. ಈ ಸಿತ್ವ ಅಥವಾ ಸಿಟ್ಟಾಳೆ ನದಿ ಅಂತಲ್ಲಿ ಇದು ಏನೈತಿಲ್ಲ, ಈ ನದಿ ಮಯನ್ಮಾರದ ಜೀವ ನದಿಯಾಗಿದೆ. ಗೊತ್ತಿರಲಿ. ಅಲ್ಲಿ ಕುಡಿಯುವ ನೀರು ಬಳಕೆಯಾಗುವುದು ಸಿಟ್ಟಾವೆ ನದಿ. ಇದೇನಿಲ್ಲ ಮಯನ್ಮಾರದ ಒಂದು ಏನಾಗಿದೆ,
ಜೀವನದಿಯಾಗಿದೆ. ಮಯನ್ಮಾರದ ಜೀವನದಿ ಯಾವುದಪ್ಪ ಅಂದರೆ ಸಿಟ್ವಾ ಅಥವಾ ಸಿಟ್ಟಾವೆ ಆಗಿರುವಂಥದ್ದು. ಮಯನ್ಮಾರದ ಹಿಂದಿನ ಹೆಸರು ಏನಾಗಿತ್ತಪ್ಪ ಅಂದರೆ, ಯಾವಾಗಿದು ತನ್ನ ಸ್ವತಂತ್ರ ರಾಷ್ಟ್ರ ಹೋಗೋಕ್ಕಿಂತ ಮೊದಲು ಏನಂತಪ್ಪ ಅಂದರೆ ಅದರ ರಾಜಧಾನಿ ಬರ್ಮಾವಾಗಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಇನ್ನು ಭಾರತ ಮತ್ತು ಬಾಂಗ್ಲಾದೇಶ ಕೊನೆಯಾಗಿ ಬರುವಂಥದ್ದು ಯಾವುದು? ಭಾರತ ಮತ್ತು ಬಾಂಗ್ಲಾದೇಶ. ಭಾರತವು ತನ್ನ ಗಡಿ ವಿಸ್ತೀರ್ಣದಲ್ಲಿ ಏನು ಹಂಚಿಕೊಂಡೈತಲ್ಲ ಗಡಿ ರೇಖೆಗಳಲ್ಲಿ ಬಂದಾಗ ಅತಿ ಹೆಚ್ಚು ಹೊಂದಿದ್ರು ಯಾವ ರಾಷ್ಟ್ರದೊಂದಿಗೆ ಅಂದರೆ ಬಾಂಗ್ಲಾದೇಶದ. ಸುಮಾರು 4096 ಕಿಲೋಮೀಟರ್ನಷ್ಟು ವಿಸ್ತೀರ್ಣ ಹೊಂದಿದೆ. ರಾಷ್ಟ್ರದ ಗಡಿ ಭಾಗದ ಸುಮಾರು 4096ರಷ್ಟು. ಅದರ ಪಶ್ಚಿಮ ಬಂಗಾಳ ಎಷ್ಟು ಹೊಂದಿದೆ ಕೇಳಿದ್ರೆ 2217 ಕಿಲೋಮೀಟರ್ ಪಶ್ಚಿಮ ಬಂಗಾಳ ಒಂದು. ಅತಿ ಹೆಚ್ಚು ಬಾಂಗ್ಲಾದೇಶದೊಂದಿಗೆ ವಿಸ್ತೀರ್ಣ ಹೊಂದಿರುವಂಥ ರಾಜ್ಯ ಯಾವುದಾದ್ರೂ ಇದೆ ಭಾರತದ, ಅದು ಪಶ್ಚಿಮ ಬಂಗಾಳ ರಾಜ್ಯವಾಗಿರುವಂಥದ್ದು. ನಂತರ ಯಾವುದಪ್ಪ ಅಂದರೆ ಇಲ್ಲಿ ಬರುತ್ತೆ ನೋಡಿ ಕೆಳಗಡೆ ತ್ರಿಪುರ ಎರಡನೇ ರಾಜ್ಯವಾಗಿರುವಂಥದ್ದು. ಫಸ್ಟಿಗೆ ಯಾವುದಪ್ಪ ಅಂದರೆ ಪಶ್ಚಿಮ ಬಂಗಾಳ. ಇನ್ನು ಮುಂದಿನ ದಿನಗಳಲ್ಲಿ ಅಡ್ವಾನ್ಸ್ ಅಂತೀವಲ್ಲ, ಅಡ್ವಾನ್ಸ್ ಈ ರೀತಿ ನಾವು ಸ್ಟಡಿ ಮಾಡ್ಕೋಬೇಕು. ಬಾಂಗ್ಲಾದೇಶ ಯಾವ್ಯಾವ ರಾಜ್ಯಗಳು ಅತಿ ಹೆಚ್ಚಿಗೆ ವಿಸ್ತೀರ್ಣ ಹೊಂದಾಗ ಸೇರ್ಲಿಕ್ಕೆ ಕೇಳ್ಬಿಟ್ಟ ಅಂದ್ರೆ ಏನು ಮಾಡೋದು ಅವಾಗ? ಮತ್ತು ಅವು ಮ್ಯಾಪ್ ಹಿಡ್ಕೊಡೋದು ಕ್ವಶನ್ ಹಿಡ್ಕೊಡೋಕ್ಕಿಂತ ಮೊದಲು ಅಡ್ವಾನ್ಸ್ ಇವೆಲ್ಲ. ಫಸ್ಟಿಗೆ ಬಂದಾಗ ಯಾವುದು ಪಶ್ಚಿಮ ಬಂಗಾಳ ಬರ್ತೈತಿ ಬಾಂಗ್ಲಾದೇಶನಿಗೆ. ಎರಡನೇದು ಬಂದುಬಿಟ್ಟು ಯಾವುದಪ್ಪ ಅಂದರೆ ತ್ರಿಪುರ. ಮೂರನೇದು ಯಾವುದಪ್ಪ ಅಂದರೆ ಮೇಘಾಲಯವಾಗಿರುವಂಥದ್ದು. ನಾಲ್ಕನೇದು ಒಂದು ಮಿಜೋರಾಮ. ಐದನೇದು ಆಸಾಮವಾಗಿರುವಂಥದ್ದು. ಇವು ಸರಿಯಾಗಿ ನಾವು ಮ್ಯಾಪ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗ್ಬೇಕು. ಮ್ಯಾಪ್ ಅಬ್ಸರ್ವ್ ಮಾಡಿದ್ರು ಎಷ್ಟು ಕಿಲೋಮೀಟರ್ ಯಾವ ಗೊತ್ತಾಗಲ್ಲ, ಒಂದ್ಸಲ ಅವು ಸಹ ತಿಳ್ಕೊಬೋದು. 4096 ಹೊಂದಿರುತ್ತೆ ಅಂತ ಅಷ್ಟೇ ಗೊತ್ತೈತಿ. ಈಗ ಅದರ ಮುಂದುವರಿದ ಭಾಗದಲ್ಲಿ ಇವುಗಳನ್ನು ನಾವು ನೋಡ್ಬೋದು. ಇನ್ನು ಭಾರತದೊಂದಿಗೆ ಅತಿ ಉದ್ದ ಹೊಂದಿರುವ ಆಯಿತು. ಇನ್ನು ಗೊತ್ತಿರಲಿ ಇವಕ್ಕೂ ಸ್ವಲ್ಪ ಕೆಲವೊಂದಿಷ್ಟು ವಿಶೇಷಾಂಶಗಳು ಹೇಳ್ತೀನಿ. ಇಲ್ಲಿ ಮುಗಿಲಿದ್ದು ಹೇಳ್ತೀನಿ. ಬಾಂಗ್ಲಾದೇಶದ ಯಾವ್ಯಾವ ರಾಜ್ಯಗಳ ಬಂದಾಗ ಮೊದಲಿಗೆ ಒಂದು ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಇದರಲ್ಲಿ ಎಷ್ಟು ಈಶಾನ್ಯ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ರಾಜ್ಯಗಳು ಗಡಿ ಹೊಂದವು. ಪಶ್ಚಿಮ ಬಂಗಾಳ ಈಶಾನ್ಯ ರಾಜ್ಯಗಳಲ್ಲಿ ಬರೋದಿಲ್ಲ. ಸಿಕ್ಕಿಂ ಬರೋದು, ಸಿಕ್ಕಿಂ ಹಂಚಿಕೊಂಡ್ಲ ಗೊತ್ತಿರಲಿ, ಸಿಕ್ಕಿಂನೂ ತಿಳ್ಕೊಂಡಿರಿ, ಸಿಕ್ಕಿಂ ಬರಲ್ಲ. ಕೇವಲ 7 ಈಶಾನ್ಯ ರಾಜ್ಯಗಳದಾವು. ಅದರಲ್ಲಿ 4 ರಾಜ್ಯಗಳು ಮಾತ್ರ ಬಾಂಗ್ಲಾದೇಶದೊಂದಿಗೆ ಹೊಂದಿವೆ. ಯಾವ್ಯಾವು? ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಇವೇನದಲ್ಲ 4 ರಾಜ್ಯಗಳು ಈಶಾನ್ಯದ ರಾಜ್ಯಗಳಲ್ಲಿ ಬರುವಂಥದ್ದು. ಇವು ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡವು. ಇವತ್ತಲ್ಲಿ 1971 ಡಿಸೆಂಬರ್ 16 ಏನು ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ ಇತ್ತು. ಯಾವಾಗ ಇಂದಿರಾ ಗಾಂಧಿಯವರ ಆಳ್ವಿಕೆಯ ಸಮಯದಲ್ಲಿ ಏನಾಯ್ತಪ್ಪ ಅಂದರೆ ಬಾಂಗ್ಲಾದೇಶಕ್ಕೆ ಪ್ರತ್ಯೇಕ ಸ್ವತಂತ್ರವನ್ನು ದೊರಕಿಸುವಲ್ಲಿ ಯಶಸ್ವಿಗೊಳಿಸಲಾಯಿತು. ಅವಾಗ ಭಾರತಕ್ಕೆ ನಷ್ಟವಾದರೂ ಸಹ ಬಾಂಗ್ಲಾದೇಶ ಅನ್ನುವ ಒಂದು ರಾಷ್ಟ್ರ ರಚನೆಯಾಗಿದೆ. ಯಾವಾಗ ಅಂದರೆ 1971 ಡಿಸೆಂಬರ್ 16 ಈ ರಾಷ್ಟ್ರ ಉದಯಿತು. ಈ ಒಂದು ರಾಷ್ಟ್ರ ಉದಯವಾಗುತ್ತಾ ಮುಂಚೆ ಏನಿತ್ತಪ್ಪ ಅಂದರೆ ಬಾಂಗ್ಲಾದೇಶ ಮತ್ತು ಭಾರತದ ಮಧ್ಯೆ ಗಡಿ ರೇಖೆಯನ್ನು ಏನಂತ ಕರಿತಿದಾರಪ್ಪ ಅಂದರೆ ಸರ್ ರ್ಯಾಡ್ಕ್ಲಿಫ್ ರವರೇ ಗುರುತಿಸಿದ್ದರಿಂದ ಆ ಗಡಿ ರೇಖೆಯನ್ನು ಸಹ ರ್ಯಾಡ್ಕ್ಲಿಫ್ ಗಡಿ ರೇಖೆ ಅನ್ನುತ್ತಿದ್ದರು. ಏನು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಏನು ಹಿಡಿದಿದ್ದಿಲ್ಲ, ಇವು ಎರಡೂ ರಾಷ್ಟ್ರಗಳಿಗೆ ಸಹ ಏನಂತಂದರೆ ರ್ಯಾಡ್ಕ್ಲಿಫ್ ಗಡಿ ರೇಖೆ ಅಂತ ಗುರುತಿಸ್ತೇವೆ. ನಂತರದ ದಿನಗಳಲ್ಲಿ ಏನಾಯ್ತಂದರೆ ಬಾಂಗ್ಲಾದೇಶ ಡಿವೈಡಿಗೆ ಅದನ್ನು ಸಪ್ರೇಟ್ ಗುರುತಿಸಲಿಕ್ಕೆ ನಾವು ಪ್ರಾರಂಭಿಸಲಾಗುತ್ತೆ. ಇನ್ನು ಅದೇ ರೀತಿಗೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಏನೈತಪ್ಪ ಅಂದರೆ LBA ಪ್ರೆಸೆಂಟ್ ಏನೈತೆ LB ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್, ಒಂದು ನಮ್ದೇನು ಬಾಂಡ್ ಮುಖಾಂತರ ಒಪ್ಪಂದದ ಮುಖಾಂತರ ನಾನು ಅಂದರೆ ಗಡಿಯನ್ನು ಹಂಚಿಕೊಂಡಿರುವುದು ಪ್ರಸ್ತುತ ದಿನಗಳಲ್ಲಿ ಕಾಣಬಹುದು. 1974 ಗುರುತಿಸವು. ಯಾವುದಕ್ಕೆ? 1971 ಡಿಸೆಂಬರ್ 16 ಅವ್ರು ಏನಪ್ಪ ಅಂದರೆ ಸ್ವತಂತ್ರ ಆದರೂ ನಾವು ಗುರುತಿಸಿಕೊಂಡ ರಾಷ್ಟ್ರ ಅಂದರೆ 1974. ಇನ್ನು ಅದೇ ರೀತಿ 2015 ಒಂದು ಭಾರತ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ತಂದಿದೆ ನಾವು. ಎನ್ಕ್ಲೇವ್ ಮತ್ತು ಎಕ್ಸ್ಕ್ಲೇವ್ ಪ್ರದೇಶಗಳಿದ್ವಲ್ಲ ಅದ್ರ ಸಂಬಂಧ ಏನು ಮಾಡಿದೆವು ಅಂದರೆ ಒಂದು ತಿದ್ದುಪಡಿ ತರೋದ್ರ ಮೂಲಕ, ಇದು ಗೊತ್ತಿರಲಿ 2015 100ನೇ ತಿದ್ದುಪಡಿ ಮಾಡುವುದರ ಮೂಲಕ 111 ಎಕ್ಸ್ಕ್ಲೇವ್ ಪ್ರದೇಶಗಳನ್ನು ಅಂದರೆ ಸುಮಾರು 19,467 ಚದರ ಕಿಲೋಮೀಟರ್ ಪ್ರದೇಶವನ್ನು ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ಟೆ ನಾವು. ಯಾಕೆ ಬಿಟ್ಟುಕೊಟ್ಟೇವಪ್ಪ ಅಂದರೆ ಈ ಒಂದು ನಮ್ಮದು ಭಾಗ ಐತಿ. ಈ ಪ್ರದೇಶಗಳು ಹಿಂಗದವ. ಇಲ್ಲಿ ಇದು ನಮ್ಮದು, ಈ ಪಾರ್ಟ್ ಏನಿಲ್ಲ ಅವ್ರದ್ದು. ಯಾವುದು? ಇದು ಬಾಂಗ್ಲಾದೇಶದ, ಇದು ಇಂಡಿಯಾದ. ಈ ಪ್ರದೇಶಗಳು ಬಾಂಗ್ಲಾದೇಶದ ಭೂಗಡಿ ಒಳಗಡೆ ಕಂಡು ಬರ್ತವೆ. ಇಲ್ಲಿ ಹೋಗಿ ನಾವು ಆಳ್ವಿಕೆ ಮಾಡ್ಬೇಕಂದ್ರೆ ಬಾಂಗ್ಲಾದೇಶ ಹಾಯ್ದಬೇಕು. ಅಲ್ಲಿ ಸುಮ್ಮನೆ ಸಮಸ್ಯೆಗಳಾಗಕ್ಕೆ ಪ್ರಾರಂಭಿಸ್ಲಿಕ್ಕತ್ಬಿಟ್ಟು ಈ 111 ಸ್ಥಳಗಳಲ್ಲಿ ಅವಾಗ ಬಿಟ್ಟೆವು. ಇನ್ನು ಅದೇ ರೀತಿ ಎಕ್ಸ್ಕ್ಲೇವ್ ಪ್ರದೇಶ ಅಂದ್ರೆ ಇಲ್ಲಿ ನಮ್ದ್ರ ಒಳಗೇನಿದ್ದು ಅವರು ಇದ್ದು ಅಲ್ಲ, ಬಾಂಗ್ಲಾದೇಶರು 52 ಪ್ರದೇಶ ಇದ್ದು, ನಮ್ಕಿಂತ ಹೆಚ್ಚಿದ್ದು, ಅವ್ರಕ್ಕಿಂತ ನಮ್ಮ ಅರ್ಧ ಇದ್ದರು. ನಾನು ನೋಡಪ್ಪ ಅಂದರೆ ಆ ಪ್ರದೇಶಗಳನ್ನು ಏನು ಕಾಣ್ತಾವಲ್ಲಿ 111 ಇಲ್ಲಿ
ಈ ಪ್ರದೇಶಗಳನ್ನು ಅವರಿಗೆ ಸೇರಿಸಿ ಈ 52 ಪ್ರದೇಶಗಳನ್ನು ಭಾರತಕ್ಕೆ ಸೇರಿಸಿಕೊಂಡವು. ಇದು ಎಷ್ಟನೇ ತಿದ್ದುಪಡಿಯ ಮಾಡುವುದರ ಮೂಲಕ ಅಂದರೆ 100ನೇ ತಿದ್ದುಪಡಿ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಸಂವಿಧಾನದ 100ನೇ ತಿದ್ದುಪಡಿ ಇವು ಸಂಬಂಧಿಸಿರೋದು. ಯಾಕಂದರೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಇರುವಂಥ ಕೆಲವೊಂದಿಷ್ಟು ಪ್ರದೇಶಗಳನ್ನು ವಶಪಡಿಸಿಕೊಂಡು ಇನ್ನು ಕೆಲವೊಂದಿಷ್ಟು ಪ್ರದೇಶಗಳನ್ನು ಅವರಿಗೆ ಏನಾಯಿತು ಬಿಟ್ಟು ಕೊಡುವಲಾಯಿತು. ಇನ್ನು ಬಾಂಗ್ಲಾದೇಶದ ರಾಜಧಾನಿ ಇವತ್ತು ಬಂದಾಗ ಢಾಕಾ ಅಂತ ಹೇಳುತ್ತೆ, ಢಾಕಾ. ಇನ್ನು ಬಾಂಗ್ಲಾದೇಶದ ವಿರೋಧದ ನಡುವೆ ಕಲ್ಕತ್ತಾದ ಬಂದರಿನ ಅಗತ್ಯತೆ ಪೂರೈಸಲಿ ಮಾಡ್ತಂದ್ರೆ ಒಂದು ಅಣೆಕಟ್ಟು ಕಟ್ತೇವೆ. ಯಾವುದು? ಗಂಗಾ ನದಿಗೆ ಕರಿತೇವೆ. ಅತಿ ಉದ್ದವಾದ ನದಿ ಗಂಗಾ ನದಿ 2525 ಕಿಲೋಮೀಟರ್ ಉದ್ದ ಐತೆ ಅದು. ಈ ಒಂದು ನದಿಗೆ ಈ ಏನಕ್ಕೆ ಬಾಂಗ್ಲಾದೇಶ ಸೇರೋ ಹೊತ್ನಾಗ ಅದ್ರ ಹೆಸರು ಬೇರೆ ಬೇರೆ ಆಗ್ತಾವೆ. ಅಲ್ಲಿ ಕಲ್ಕತ್ತಾದ ಒಂದು ಹುಗ್ಲಿ ನದಿ ಐತಿ, ಆ ಹುಗ್ಲಿ ನದಿ ಇನ್ನೊಂದು ಹೆಸರೇ ಗಂಗಾ ನದಿ, ಅದು ಗೊತ್ತಿರಬೇಕು. ಮೊನ್ನೆ ಕ್ವಶನ್ ಆಗಿರುವಂಥದ್ದು ಇದು. ಹುಗ್ಲಿ ನದಿ ಇನ್ನೊಂದು ಹೆಸರು ಯಾವುದಪ್ಪ ಅಂದರೆ ಗಂಗಾ ನದಿ. ಇದು PC ಕ್ವಶನ್ 2024 PC ಕ್ವಶನ್ ಆಗಿರುವಂಥದ್ದು. ಈ ಒಂದು ಪರಕ್ಕ ಡ್ಯಾಮ್ ಕಟ್ಟಿವಲ್ಲ, ಪರಕ್ಕ ಡ್ಯಾಮ್ ಕಟ್ಟಿದ್ರಿಂದ ಅವರು ಬಾಂಗ್ಲಾದೇಶವ್ರು ನಮ್ಮಾಗ ಅಂದರೆ ವಿವಾದಕ್ಕೊಳಪಡ್ತಾರೆ. ಯಾಕಪ್ಪ ಅಂದ್ರೆ ಪರಕ್ಕ ಅಣೆಕಟ್ಟು ಕಟ್ಟುವುದರಿಂದ ಗಂಗಾ ನದಿಗೆ ಮತ್ತು ಏನೈತಲ್ಲ ಹುಗ್ಲಿ ನದಿಗೆ ನಮ್ದು ಏನು ಅಲ್ಲೇನು ನಮ್ದು ಏನು ಅಂತಂದ್ರೆ ಜಲಸಾರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ನಮ್ಮ ಬಂದರುಗಳಿಗೆ ನಮ್ಮ ವೆಹಿಕಲ್ಸ್ಗಳು ಬರ್ಲಾಕ, ಹಡಗುಗಳು ಬರ್ಲಾಕ ಇವಕ್ಕೆ ಸಹಾಯ ಆಗ್ಲಿ ಅಂತ ಹೇಳಿ ನಾನು ಮಾಡ್ತಪ್ಪ ಅಂದರೆ ಆ ಒಂದು ಪರಕ್ಕ ಡ್ಯಾಮ್ ಕಟ್ಟಿ ನೀರು ನಿಂದಿರಿಸಿದಕ್ಕೆ ನಮ್ಮ ಜಲಸಾರಿಗೆ ಏನಂತಲ್ಲ ಸರಳವಾಗ್ಲತ್ ನಾವು ಮಾಡಿದಕ್ಕೆ ಅವರು ನಮ್ಮ ಜೊತೆ ಏನಂತ ವಿವಾದಕ್ಕೆ ಒಳಪಡಿಸ್ಯಾರ. ಇನ್ನು ಕೆಲವೊಂದಷ್ಟು ವಿಶೇಷ ಅಂಶಗಳು ಅಂತ ಹೇಳ್ತಿಂತಿದೆ. ಅಲ್ಲಿ ಗಮನಿಸ್ಬೇಕು, ತ್ರಿಪುರಾ ರಾಜ್ಯ ಐತಲ್ಲ ಬಾಂಗ್ಲಾದೇಶದೊಂದಿಗೆ ಎಷ್ಟು 3 ದಿಕ್ಕಿನಲ್ಲೂ ಸಹ ಗಡಿ ಹೊಂದಿದೆ. ಹೆಂಗಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಇದು ತ್ರಿಪುರ ಇದಲ್ಲ, ಈ ಭಾಗದಿಂದ ಹಿಡಿದು ಇಲ್ಲಿವರೆಗೂ ಸಹ ಏನು ಮಾಡಿತಪ್ಪ ಅಂದರೆ ಇದು ತ್ರಿಪುರ ಇಷ್ಟು ಸುತ್ತ 3 ದಿಕ್ಕಿನತ್ತ ಏನು ಮಾಡಿತಪ್ಪ ಅಂದ್ರೆ ತ್ರಿಪುರ ತನ್ನ ಸುತ್ತಲಿ ಏನು ಮಾಡಿದೆ ಬಾಂಗ್ಲಾದೇಶದ ಗಡಿ ಹಂಚಿಕೊಂಡತ್ತೆ. ಇದು ಒಂದು ವಿಶೇಷ ಪಾಯಿಂಟ್ ನೆನಪಲ್ಲಿ. ಮೇಘಾಲಯ ರಾಜ್ಯವು ಏನು ಮಾಡ್ತಪ್ಪ, ಮೇಘಾಲಯ ರಾಜ್ಯ ಇತ್ತಲ್ಲ ಅದರದ್ದು ಒಂದು ವಿಶೇಷಪ್ಪ ಅಂದರೆ ಮೇಘಾಲಯ ರಾಜ್ಯ ಇಲ್ಲಿ ಗಮನಿಸ್ಬೇಕು ಚಿತ್ರದಲ್ಲಿ. ಇಲ್ಲಿ ಕಾಣುತ್ತೆ ಮೇಘಾಲಯ ಕೇವಲ ಒಂದು ರಾಜ್ಯದೊಂದಿಗೆ ಮಾತ್ರ ತನ್ನ ಗಡಿ ಮತ್ತು ಒಂದು ರಾಷ್ಟ್ರದೊಂದಿಗೆ ಗಡಿ ಹಂಚಿಕೊಂಡೈತಿ. ತನ್ನೊಂದಿಗೆ ತನ್ನ ಭಾರತೀಯ ರಾಜ್ಯವಾದಂಥ ಅಸ್ಸಾಂದೊಂದಿಗೆ ಬಿಟ್ಟರೆ ಭಾರತದ ಏನು ಹೊರ ರಾಷ್ಟ್ರವಾಗಿರುವಂಥ ಬಾಂಗ್ಲಾದೇಶದೊಂದಿಗೆ ಮಾತ್ರ ತನ್ನ ಗಡಿಯನ್ನು ಹಂಚಿಕೊಂಡಿರೋದು ಇಲ್ಲಿ ಗಮನಿಸಿ ನೋಡಿದರಾಯ್ತು. ಇನ್ನು ಅದೇ ರೀತಿಗೆ ಭಾರತವು ಅಸ್ಸಾಂ ರಾಜ್ಯವು ಬಾಂಗ್ಲಾದೇಶದಿಂದ 2 ಕಡೆಯಿಂದ ಗಡಿ ಹಂಚಿಕೊಂಡು ಎಲ್ಲಿ ಹಂಚಿಕೊಂಡೈತಿ, ಒಂದು ಇಲ್ಲಿ ಬರ್ತೈತೆ ನೋಡ್ರಿ, ಇಲ್ಲಿ ಬರುವಂಥದ್ದು 2ನೇ ಭಾಗ. ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡಮ್, ಇಲ್ಲಿ ನೋಡ್ಬೋದು, ಒಂದು ಈ ಪಾರ್ಟ್ ಇಲ್ಲಿ 2 ಭಾಗದಲ್ಲಿ ಗಡಿ ಹಂಚ್ಕೊಂಡ. ಇನ್ನೊಂದು ಗೊತ್ತಿರಲಿ, ಇಲ್ಲಿ ಒಂದು ನಮ್ದು ಏನು ಬರ್ತಪ್ಪ ಅಂದ್ರೆ ಒಂದು 23.5 ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಐತೈತೆ. ಎಷ್ಟು ಡಿಗ್ರಿ ಇದು? 23.5 ಐತಲ್ಲ. ಇದು ಭಾರತವನ್ನು ಎಷ್ಟು ಬಾರಿ ಛೇದಿಸ್ತೈತಪ್ಪ ಅಂತ ಕೇಳಿದ್ರೆ 3 ಬಾರಿ ಛೇದಿಸ್ತೈತೆ. ಒಂದು ಗಮನಿಸ್ಬೇಕು, ಹೆಂಗಪ್ಪ 3 ಬಾರಿ ಅಂತ ಕೇಳ್ತೀರನ. ಎಲ್ಲೆಲ್ಲಿ ಬರ್ತೈತಪ್ಪ ಅಂದ್ರೆ ಇದು ಇಲ್ಲಿ ಒಂದು ಗುಜರಾತ್ನಾಗ ಎಂಟ್ರಿ ಆಗ್ತೈತಿ, ಗುಜರಾತ್ನಾಗ ಹೊರಡ್ತೈತಿ, ವೆಸ್ಟ್ ಬೆಂಗಾಲ್ ಹೊರಗೆ ಬರ್ತೈತಿ, ವೆಸ್ಟ್ ಬೆಂಗಾಲ್ ಹೊರ ಬರ್ತೈತಿ. ಇಲ್ಲಿ ಬಂದ ನಂತರ ಇಲ್ಲಿ ಹೋಗ್ತೈತಿ ತ್ರಿಪುರ ಹೋಗ್ತೈತಿ, ತ್ರಿಪುರದಾಗ ಇಲ್ಲಿ ಬರ್ತೈತಿ, ಇಲ್ಲಿ ಬಂದ ತಕ್ಷಣ ಮತ್ತೆ ಬಾಂಗ್ಲಾದೇಶಕ್ಕೆ ಹೋಗ್ತೈತಿ. ಎಲ್ಲಿ ಹೋಗ್ತೈತಿ? ಮತ್ತೆ ಬಾಂಗ್ಲಾಕ್ಕೆ ಹೋಗ್ತೈತಿ. ಬಾಂಗ್ಲಾದೇಶದ ನಂತರ ಮಿಜೋರಾಮ್ಗೆ ಹೋಗ್ತೈತಿ. ಎಲ್ಲಿ ಹೋಗ್ತೈತಿ? ಒಂದು ಗುಜರಾತ್ಗೆ ಎಂಟ್ರಿ ಆಗಿ ಪಶ್ಚಿಮ ಬಂಗಾಳದಿಂದ ಔಟ್ ಆಗ್ತೈತಿ, ಮತ್ತೆ ತ್ರಿಪುರದಾಗ ಎಂಟ್ರಿ ಆಗ್ತೈತಿ, ಬಾಂಗ್ಲಾದೇಶಕ್ಕೆ ಮತ್ತೆ ಇಲ್ಲಿ ಔಟ್ ಆಗಿ ತ್ರಿಪುರ ಕಂಪ್ಲೀಟ್ ಮುಗಿಸ್ಕೊಂಡು ಎಲ್ಲಿ ಹೋಗ್ತೈತಿ? ಬಾಂಗ್ಲಾಕ್ಕೆ ಹೋಗ್ತೈತಿ. ಬಾಂಗ್ಲಾ ಹೊಳ್ಳಿ ಹೋಗ್ತೈತಿ ಮಿಜೋರಾಮ್ಗೆ ಹೋಗುವಂಥದ್ದು. ಇದು ಗಮನಿಸಬೇಕು. ಭಾರತವನ್ನು 23.5 ಡಿಗ್ರಿ ಅಕ್ಷಾಂಶ ಆಗಿರ್ಬೋದು ಅಥವಾ ಉತ್ತರ ಅಕ್ಷಾಂಶ, ಅದೇ ರೀತಿಯಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಐತಲ್ಲ ಭಾರತವನ್ನು ಒಟ್ಟು 3 ಬಾರಿ ಛೇದಿಸುವಂಥದ್ದು. ಇದು ಗಮನಿಸಬೇಕು. ಇನ್ನು ಅದೇ ರೀತಿಯಾಗಿ ಸಿಕ್ಕಿಂ ಮತ್ತು ಮೇಘಾಲಯ ರಾಜ್ಯಗಳು ಕೇವಲ ಒಂದು ರಾಜ್ಯದೊಂದಿಗೆ ಮತ್ತು ಗಡಿ ಹಂಚಿಕೊಂಡ. ಸಿಕ್ಕಿಂ ಏನೈತಿ ಇದು ಪಶ್ಚಿಮ ಬಂಗಾಳ, ಯಾವ ಬಂಗಾಳ? ಪಶ್ಚಿಮ ಬಂಗಾಳದೊಂದಿಗೆ ಮಾತ್ರ ಏನಂದ್ರೆ ಗಡಿ ಹೊಂದೈತಿ. ಮೇಘಾಲಯ ಯಾವುದರೊಂದಿಗೆ? ಅಸ್ಸಾಂದೊಂದಿಗೆ. ಇದು ಮತ್ತು ಮೇಘಾಲಯ ಒಂದೇ ರಾಷ್ಟ್ರ, ಅದು ಬಾಂಗ್ಲಾದೇಶ. ಬಟ್ ಸಿಕ್ಕಿಂ ಹಂಗಿಲ್ಲ, ನೇಪಾಳ, ಭೂತಾನ್, ಚೀನಾ 3 ರಾಷ್ಟ್ರ ಗಡಿ ಹಂಚಿಕೊಂಡಿದೆ. ಪಶ್ಚಿಮ ಬಂಗಾಳವು ನೇಪಾಳ, ಭೂತಾನ್, ಬಾಂಗ್ಲಾದೇಶ 3 ದೇಶದೊಂದಿಗೆ ಗಡಿ ಹಂಚಿಕೊಂಡೈತಿ. ಸರಿಯಾಗಿ ಗಮನಿಸಬೇಕು. ಇದು ನಕಾಶೆಯಲ್ಲಿ ನಾವು ಮ್ಯಾಪ್ ಅಂತ ತಿಳ್ಕೊಂಡು ಸರಿಯಾಗಿ ಗಮನಿಸಬೇಕು. ಇದೇ ಅಂಶ. ಇನ್ನು ಅದೇ ರೀತಿಯಾಗಿ
ಬಾಂಗ್ಲಾದೇಶದೊಂದಿಗೆ ಏನು ಎಕ್ಸ್ಕ್ಲೇವ್ ಆಗಿದ್ದ ತಿನ್ ಬೇಗ ಪ್ರದೇಶವು ಸಹ ಪ್ರಸ್ತುತ ಭಾರತವು ಬಾಂಗ್ಲಾದೇಶಕ್ಕೆ ನೀಡಿದೆ. ಏನೈತಲ್ಲ ಪ್ರಸ್ತುತ ಏನೈತಲ್ಲ ಅದು ಭಾರತ ಏನ್ ಮಾಡಿತಪ್ಪ ಅಂದ್ರೆ ಇದು ಬಾಂಗ್ಲಾದೇಶಕ್ಕೆ ನೀಡಿರುವಂಥದ್ದು. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಏನೈತಪ್ಪ ಅಂದ್ರೆ ಮಯನ್ಮಾರದ ಒಂದು ರೋಹಿಂಗ್ಯಾ ಬುಡಕಟ್ಟು ಜನಾಂಗ ಐತೆ. ಮುಸ್ಲಿಂ ಧರ್ಮೀಯರು ಅಪಾರ ಸಂಖ್ಯೆಯಲ್ಲಿ ನಿರಾಶ್ರಿತವಾಗಿ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಬಂದಿರುವುದು ಅಂತಾರಾಷ್ಟ್ರೀಯ ಮಟ್ಟ ಒಂದು ಸಮಸ್ಯೆನ ಗುರುತಿಸ್ಕೊಂಡ್ಬಿಟ್ಟೈತೆ. ಇತ್ತೀಚೆಗೆ ಮಯನ್ಮಾರದಲ್ಲಿ ರೋಹಿಂಗ್ಯಾ ಬುಡಕಟ್ಟು ಜನ ಅಲ್ಲ, ಅಲ್ಲಿ ಮುಸ್ಲಿಂ ಧರ್ಮೀಯರು ಅಪಾರ ಸಂಖ್ಯೆಯಲ್ಲಿ ನಿರಾಶ್ರಿತರಾಗಿ ಏನು ಮಾಡಿಬಿಟ್ರಪ್ಪ ಅಂದ್ರೆ ಅಲ್ಲಿ ರೋಹಿಂಗ್ಯಾ ಬುಡಕಟ್ಟು ಜನಾಂಗ ತಮ್ಮ ರಾಷ್ಟ್ರವನ್ನು ಬಿಟ್ಟೆ ನಮ್ಮ ರಾಷ್ಟ್ರ ಮತ್ತು ಬಾಂಗ್ಲಾದೇಶ ಹೋಗಿದ್ದು ಏನಂತಲ್ಲ ಅತ್ಯಂತ ವಿವಾದಾತ್ಮಕ ಸ್ಥಳವಾಗಿರುವಂಥದ್ದು. ಇಲ್ಲಿಗೆ ಏನು ನೋಡಿದಪ್ಪ ಇಲ್ಲಿವರೆಗಪ್ಪ ಅಂದರೆ ಭಾರತ ಮತ್ತು ಏನು ಪಾಕಿಸ್ತಾನ ಇಲ್ಲ ಭಾರತ ಏನಂತಲ್ಲ ಕೆಲವೊಂದಿಷ್ಟು ರಾಷ್ಟ್ರಗಳನ್ನು ಗಡಿ ನಿಂತಲಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಡಿ ರೇಖೆ ಬರ್ತಾರೆ ಎಲ್ಲನೂ ಸಹ ಇಲ್ಲಿವರೆಗೆ ನಾವು ನೋಡಿದೆವು. ಇದರೊಂದಿಗೆ ಇನ್ನೊಂದು ಪಾರ್ಟ್ 1 ತಿಳ್ಕೊರಿ. ಪಾರ್ಟ್ 2 ಏನು ತಿಳ್ಕೊಂಬಂದ್ರೆ ಭಾರತ ಏನು ಭೂಗಡಿ ನೋಡಿದೆವು ಇಲ್ಲಿವರೆಗೂ, ಇನ್ನು ಜಲಗಡಿ ಅಂತ ಬಂದಾಗ ಎಷ್ಟು ರಾಷ್ಟ್ರಗಳೊಂದಿಗೆ ಜಲಗಡಿ ಹೊಂದಿದೆ 7 ರಾಷ್ಟ್ರ ತಿಳಿಯವು. ಅವು ಯಾವ್ಯಾವು, ಅವಕ್ರ ಮಧ್ಯೆ ಇರುವಂಥ ಒಪ್ಪಂದವೇನು, ಅಲ್ಲಿ ಕಂಡು ಬರುವಂಥ ರಾಜ್ಯಗಳು ಯಾವ್ಯಾವ ಹಂಚ್ಕೊಂಡೈತಿ, ಏನು ವಿಶೇಷ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನು ಮಾಡ್ಬೇಕಪ್ಪ ಅಂದ್ರೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ಕೊಳ್ರಿ. ಇದನ್ನು ವಿಷಯ ಒಬ್ಬರಿಂದ ಒಬ್ರಿಗೆ ಹಡ್ಕೋತ ಹೋದ್ರೆ ಇದು ಅವ್ರಿಗೆ ಗೊತ್ತಾಗ್ತದೆ. ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಒಬ್ರಿಗೆ ಗೊತ್ತಿರ್ತಾವೆ, ಒಬ್ರಿಗೆ ಗೊತ್ತಿರಲ್ಲ. ಎಲ್ಲರೂ ತಿಳ್ಕೊಳ್ಳಿ. ಒತ್ತಟೆ ನಾವು ಏನು ಮಾಡಿರ್ತೀವಪ್ಪ ಅಂದರೆ ಸಂಗ್ರಹಿಸಿಕೊಂಡು ಹೇಳಿರ್ತೀವಿ ಅಷ್ಟೇ. ನೀವು ಅದನ್ನು ಇನ್ನೊಬ್ರಿಗೆ ವಿಸ್ತರಿಸ್ಕೊಂಡು ಹೋಗ್ಬೇಕು. ಯಾವಾಗ ನಾವು ಬಚ್ಚಿಡ್ಲಕ್ಕೆ ಸ್ಟಾರ್ಟ್ ಮಾಡ್ತೇವೆ ಕೊಳ್ಕೋತ ಹೋಗ್ತತಿ, ಬಿಚ್ಚಿಟ್ಟದನ್ನು ಬೆಳ್ಕೋತ ಹೋಗ್ತತಿ. ನೀವೇನು ಮಾಡ್ಬೇಕಪ್ಪ ಅಂದರೆ ಜ್ಞಾನವನ್ನು ಬಿಚ್ಚಿಡಬೇಕು ಯಾವಾಗಲೂ. ಅದನ್ನು ಮುಚ್ಚಿಡ್ಕೋತ ಹೋಗೋದ್ರಿಂದ ಲಾಭ ಇರೋದಿಲ್ಲ. ಅದು ಗೊತ್ತಿರಲಿ. ಅಷ್ಟು ಇವತ್ತಿನ ಕ್ಲಾಸ್ನಾಗ ಏನಾದರೂ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿರಿ. ಮತ್ತು ನೀವು ಹೇಳೋಕೆ ತಿಳಿಸಿ ಏನು ಕಮೆಂಟ್ ಯಾಕೆ ಮಾಡೋದು ಹೇಳ್ತೇವಪ್ಪ ಅಂದರೆ ನೆಕ್ಸ್ಟ್ ನಾವು ಹೆಂಗೆ ಮಾಡ್ಬೇಕಂದ್ರ ಬಗ್ಗೆ ಆ ಕಮೆಂಟ್ ನಮ್ಗೆ ತಿಳ್ಕೊತೇವೆ. ನೀವು ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಹೇಳ್ತಾ ಇವತ್ತಿನ ಒಂದು ವಿಷಯ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.